ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಮಣಿಪಾಲ್ ಅರ್ಪಿಸುವ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಸಂಚಿಕೆಗೆ ಸ್ವಾಗತ. ಪವರ್ಡ್ ಬೈ ಕಂಪ್ಯೂಟರ್ ಗ್ಯಾಲಕ್ಸಿ ಉಡುಪಿ, ಸಪೋರ್ಟೆಡ್ ಬೈ ಸೈಲಸ್ ಪ್ರಿನ್ಸಿಪಲ್ ಕಾಲೇಜ್ ಉಡುಪಿ ಮತ್ತು ನ್ಯಾಚುರಿಯಾ. ಈ ಸಂಚಿಕೆಗೆ ತಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಚಾಣಕ್ಯ ಚಾಲೆಂಜ್ ಮುಂದುವರಿಯುತ್ತದೆ, ಏಕೆಂದರೆ ನಿಮ್ಮ ಅಭಿರುಚಿ ಮತ್ತು ನಿಮ್ಮ ಸಹಕಾರ, ನಿಮ್ಮ ಶಿಕ್ಷಣ ಸಂಸ್ಥೆಗಳು ಕೊಡುವಂತಹ ಒಂದು ಬೆಂಬಲದಿಂದ ಕಾರ್ಯಕ್ರಮ ಮುಂದುವರಿತಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇನೆ. ಟಿ ವಿ ಸ್ಟುಡಿಯೋಗೆ ಮೊದಲ ಬಾರಿ ಬಂದಾಗಿದೆ ಹಾಗೆ ಅನಿಸುತ್ತೆ. ಬೋರ್ಡ್ ಹೈಸ್ಕೂಲ್ ನಿಮ್ಮನ್ನು ನೋಡುವಾಗ ಫಸ್ಟ್ ಟೈಮ್ ಬರೋದಾ? ಹೌದು ಹೌದು. ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಶಿವಕುಮಾರ. ನಾನು 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಶಾಲೆ ಗೌರ್ಮೆಂಟ್ PU ಕಾಲೇಜ್. ಗವರ್ಮೆಂಟ್ PU ಕಾಲೇಜ್ ಅಥವಾ ಬೋರ್ಡ್ ಶಾಲೆ? ಬೋರ್ಡ್ ಶಾಲೆ. ಊರು ಯಾವ್ದು ನಿಮ್ಮದು? ರಾಯಚೂರು. ರಾಯಚೂರಿನಿಂದ ನಮ್ಮ ಕರಾವಳಿಗೆ ಹೇಗೆ ಬಂದ್ರಿ? ಅದೇ ಇಲ್ಲಿ ನಮ್ಮ ಸಂಬಂಧಿಕರು ಕಲಿತಿದ್ರು ಸರ್, ಹಾಗೆ ಅವರ ಪರಿಚಯ ಇದ್ದಿದ್ರಿಂದ ಇಲ್ಲಿ ಕಳಿಸಿದ್ದೆ. ರಾಯಚೂರಿಗಿಂತ ಒಳ್ಳೆ ಶಿಕ್ಷಣ ಇಲ್ಲಿ ಇದೆ? ಹಾಂ ಸರ್. ಹಾಗೆ ಅನಿಸ್ತದ ನಿಮಗೆ? ಹೌದು ಸರ್. ಎಷ್ಟನೇ ಕ್ಲಾಸ್ನಿಂದ ಓದ್ತಿದ್ದೀರಿ ನೀವು? 3ನೇ ಕ್ಲಾಸಿಂದ. 3ನೇ ಕ್ಲಾಸ್ನಿಂದ. ಈಗ ತುಳು ಬರುತ್ತೆ ನಿಮಗೆ? ಇಲ್ಲ ಸರ್. ತುಳು ಬರ್ಬುಜ? ಇಜ್ಜಿ ತುಳು ಅಲ್ವಾ? ಸ್ವಲ್ಪ ಅಷ್ಟೇ, ಒಂದೊಂದೇ ಬರ್ಬೋದು. ತುಳು ಕಲಿಬೇಕು, ಇಲ್ಲದ್ರೆ ನಮ್ಮವರು ನಿಮಗೆ ಏನೇನು ಹೇಳಿದ್ರೆ ಏನೇನು ಅರ್ಥ ಮಾಡ್ಕೊಳ್ತೀರಿ ನೀವು? ಹೇಗೆ? ರಾಯಚೂರು ಚಂದವಾ ಉಡುಪಿ ಚಂದ? ಉಡುಪಿ ಚಂದ. ರಾಯಚೂರಿನಲ್ಲಿ ಮಳೆ ಇಲ್ಟಾ? ಮಳೆ ಬರುತ್ತೆ ಸರ್. ಬರುತ್ತೆ. ಏನೆಲ್ಲ ಬೆಳೆಸ್ತೀರಿ ನೀವು ರಾಯಚೂರಿನಲ್ಲಿ? ಹತ್ತಿ, ಜೋಳ ಬೆಳೆಸ್ತೀವಿ ಸರ್. ಹತ್ತಿ, ಜೋಳ, ಶೇಂಗಾ, ಕಡಲೆ ಮತ್ತೆ ಮೆಣಸು ಬೆಳೆಸ್ತೀರಿ. ಎಲ್ಲ ಬೆಳೆಸ್ತೀರಿ ನೀವು. ವೆರಿ ಗುಡ್. ಏನಾಗಬೇಕು ಓದಿ ನಿಮಗೆ ಮುಂದಕ್ಕೆ ಎಂಬ ಆಸೆ ಇದೆ? ಡಾಕ್ಟರ್. ವೆರಿ ಗುಡ್. ಸೊ ಡಾಕ್ಟರ್, ಯಾವ ಡಾಕ್ಟರ್? ನಿಮ್ಮ ಹೆಸರು? ನಿಮ್ಮದು? ಆನಿಮಲ್ ಡಾಕ್ಟರ್. ನಿಮ್ಮ ಹೆಸರು? ಶಿವಕುಮಾರ್. ಡಾಕ್ಟರ್ ಶಿವಕುಮಾರ್ ಆಗಬೇಕೆಂಬ ಆಸೆ ಇದೆ. ನೀವು ಆನಿಮಲ್ನದ್ದು ಡಾಕ್ಟರ್ ಆಗಿ ವೆಟರ್ನರಿ ಡಾಕ್ಟರ್ಸ್ ಅಂತ ಹೇಳ್ತಾರೆ, ಅಥವಾ ಮನುಷ್ಯರದ್ದಾಗಿ ಅದು ವೆಟರ್ನರಿ ಡಾಕ್ಟರ್ಗೆ ಹೆಚ್ಚಿನ ಸ್ಕೋಪ್ ಇದೆ. ಎಲ್ಲರೂ ಕೂಡ ನಾವು ಮನುಷ್ಯರನ್ನು ಶುಶ್ರೂಷೆ ಮಾಡುವಂತಹ ಡಾಕ್ಟರ್ಗೆ ಹೋಗ್ತಾರೆ. ಸೊ ನಿಮಗೆ ಅದರ ಆಮೇಲೆ ಆಸೆ ಇದೆ. ಸೊ ಭಗವಂತನು ನಿಮ್ಮ ಆಸೆ ನೆರವೇರಿಸಲಿ ಮತ್ತು ನೀವು ಚೆನ್ನಾಗಿ ಕಲಿಯಿರಿ. 3ನೇ ಕ್ಲಾಸ್ನಿಂದ ನೀವು ಕಲಿತೀರಿ. ಮೊದಲು ತುಳು ಕಲಿಯಿರಿ. ಎಸ್. ನಿಮ್ಮ ಪಾರ್ಟ್ನರ್ ಇದ್ದಾರೆ? ಹೌದು ಸರ್. ನನ್ನ ಹೆಸರು ರಕ್ಷಿತಾ. ನಾನು 10ನೇ ತರಗತಿಯಲ್ಲಿ ಬೋರ್ಡ್ ಹೈಸ್ಕೂಲ್ ಇಲ್ಲಿ ಕಲಿಯುತ್ತಿದ್ದೇನೆ. ನಾನು ಯಾದಗಿರಿಯಿಂದ ಬಂದಿದ್ದೇನೆ. ಇಲ್ಲಿ ಮಣಿಪಾಲದಲ್ಲಿರೋದು. ಯಾದಗಿರಿ. ಸೊ ಯಾದಗಿರಿಯಲ್ಲಿ ಮಳೆ ಕಡಿಮೆ? ಹೌದು. ಏನು ಬೆಳೆಸ್ತೀರಿ ನೀವು? ತೊಗರಿ ಮತ್ತೆ ಗೊತ್ತಿಲ್ಲ. ಮನೆ ಹತ್ತಿರ ಹೋಗ್ಲೇ ಇಲ್ಲ ನೀವು? ಎಷ್ಟನೇ ಕ್ಲಾಸ್ನಿಂದ ನೀವು ಇಲ್ಲಿದ್ದೀರಿ? ಫಸ್ಟ್ ಸ್ಟ್ಯಾಂಡರ್ಡ್ನಿಂದ. ನೀವು ಹುಟ್ಟಿದ್ದು ಉಡುಪಿಯಲ್ಲಿಯಾ? ಇಲ್ಲ, ಯಾದಗಿರಿಯಲ್ಲಿ? ಇಲ್ಲ, ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ದು. ವಾಹ್, ಇದು ವೆರಿ ಗುಡ್. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಯಾದಗಿರಿಯಲ್ಲಿ ಬೆಳೆದು ಈಗ ಉಡುಪಿಯಲ್ಲಿ ಓದ್ತಾ ಇದ್ದೀರಿ. 10ನೇ ತರಗತಿ. ಇಬ್ರು 10ನೇ ತರಗತಿ. ಇಬ್ಬರಿಗೂ ಕೂಡ SSLC ಪಬ್ಲಿಕ್ ಪರೀಕ್ಷೆ ಇದೆ. ಸೊ ಡಿಸ್ಟಿಂಕ್ಷನ್ ತೆಗಿಬೇಕೆಂಬ ಆಸೆ ಇದೆ. ಅವರು ಡಾಕ್ಟರ್ ಶಿವಪ್ರಕಾಶ್. ನೀವು ಏನಾಗ್ಲಿಕ್ಕೆ ಬಯಸ್ತೀರಿ? IAS ಆಫೀಸರ್. ಸೊ ಮುಂದಕ್ಕೆ ಉಡುಪಿಯ DC ನೀವು. ಓಕೆ, ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾವಿದ್ರೂ ಕೂಡ ಉಡುಪಿಗೆ ಬಂದು ಇಲ್ಲಿಯ ಒಂದು ಶಿಕ್ಷಣ ಮಟ್ಟವನ್ನು ಮೆಚ್ಚಿಕೊಂಡಿದ್ದೀರಿ. ನಮಗೆ ಒಳ್ಳೆಯದಾಗಲಿ ಅಂತ ಕೋರುತ್ತೇನೆ. ಮುಂದಕ್ಕೆ ಡಾಕ್ಟರ್ ಆಗ್ತಾರೆ ಅವರು, ನೀವು IAS ಆಗ್ತೀರಿ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್. ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್. ನಿಮ್ಮ ಹೆಸರು? ಶರಜ್ ಪಿ ರೈ. ಶರತ್ ಪಿ ರೈ. ಶರಜ್ ಪಿ ರೈ. ಓಕೆ. ಎಷ್ಟನೇ ಕ್ಲಾಸ್? ಕ್ಲಾಸ್ 10th ನಲ್ಲಿ ಇದ್ದೀರಿ. CBSE. ಹೌದು. ಓಕೆ. ಏನೆಲ್ಲ ಇಂಟ್ರೆಸ್ಟ್ ಇದೆ ನಿಮಗೆ? ಬಯಾಲಜಿ ಮತ್ತು ಸೋಷಿಯಲ್ ಸೈನ್ಸ್. ಅದು ಸಬ್ಜೆಕ್ಟ್ ಆಯಿತು. ಬೇರೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ? ಡ್ರಾಯಿಂಗ್, ಕರಾಟೆ, ಸ್ವಿಮ್ಮಿಂಗ್? ಟೇಬಲ್ ಟೆನ್ನಿಸ್, ಚೆಸ್ ಮತ್ತು ಬಾಸ್ಕೆಟ್ಬಾಲ್. ಟೇಬಲ್ ಟೆನ್ನಿಸ್, ಚೆಸ್ ಮತ್ತು ಬಾಸ್ಕೆಟ್ಬಾಲ್. ಈಗ ಎಲ್ಲ ಮಕ್ಕಳು ಚೆಸ್ಸಿಗೆ ಹೋಗ್ತಾ ಇದ್ದಾರೆ ವಿಜ್ಞಾನಂದ ಹೋದ ಮೇಲೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಶರಜ್. ಓಕೆ. ನಿಮ್ಮ ಪಾರ್ಟ್ನರ್ ಇದ್ದಾರೆ, ನಮ್ಮ ಚಾಣಕ್ಯ ಚಾಲೆಂಜ್ನ ಹಳೆ ಸ್ನೇಹಿತರು ಅವರು. ಸೊ ಲಾಸ್ಟ್ ಟೈಮ್ನಲ್ಲಿ ಇದ್ರಲ್ಲ ನೀವು? ಹೌದು ಸರ್. ಹೌದು. ನಿಮ್ಮ ಹೆಸರು? ಯೋಗೀಶ್ ಎಚ್ ಕುಲಾಲ್. ಸೊ ಎಷ್ಟನೇ ಕ್ಲಾಸು? 10ನೇ ಕ್ಲಾಸ್. ನಿಮಗೂ ಕೂಡ ಬೋರ್ಡ್ ಎಕ್ಸಾಮ್? ಹೌದು ಸರ್. ಓಕೆ. ಎಲ್ಲ ತಯಾರಿ ನಡೀತಾ ಉಂಟು CBSE ಅಲ್ಲಿ. ಸೊ ಚಾಣಕ್ಯ ಚಾಲೆಂಜ್ ಸೀಸನ್ 2 ನಲ್ಲಿ ತಾವಿದ್ರಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿ. ಹೌ ಟು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ದ ಪ್ರೋಗ್ರಾಮ್?
ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಫಸ್ಟ್ ಟೈಮ್ ಟಿ ವಿ ಶೋ ಅಲ್ಲಿ ಬಂದ ಲಾಸ್ಟ್ ಇಯರ್. ಹಾ. ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಕ್ವಶನ್ಸ್ ಇತ್ತು, ಹ್ಮ್. ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಒಟ್ಟೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಸರಿ ಫೈನಲ್ಗೆ ಹೋಗುವ ಆಸೆ ಇದೆಯಾ? ಹೌದು ಸರ್. ಎಲ್ಲ ತಯಾರಿ ಎಲ್ಲ ಆಗಿದೆ. ಹೌದು ಸರ್. ಸೊ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಯಾಕಂತ ಹೇಳಿದ್ರೆ ನಮ್ಮ ಪ್ರಶ್ನೆಗಳು ಹೇಗಿರ್ತವೆ ಎಂಬುದಾಗಿ. ಹೌದು ಸರ್. ಸೊ ಶುರು ಮಾಡುವ. ಕ್ರೈಸ್ಟ್ ಸ್ಕೂಲ್ ನಿಮ್ಮಿಂದಲೇ ಪ್ರಥಮ ರೌಂಡ್ ಇದೆ, ಜನರಲ್ ನಾಲೆಜ್ ರೌಂಡ್. ಸಾಮಾನ್ಯ ಜ್ಞಾನ, ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ನೇರ ಪ್ರಶ್ನೆಗೆ ಸರಿಯಾದ ಉತ್ತರ 50 ಅಂಕಗಳು, ಪಾಸ್ ಆದರೆ 20 ಅಂಕಗಳು. ಪ್ರಶ್ನೆಗಳನ್ನು ಕೇಳುವಾಗ ಎರಡೂ ತಂಡಗಳಿಗೂ ಕೂಡ ಒಮ್ಮೆಲೆ ಕೇಳ್ತೇನೆ ನಾನು. ಹಾಗಾಗಿ ಈ ಪ್ರಶ್ನೆ ಅವರಿಗೆ ಅಂತೇಳಿ ನೀವು ಸುಮ್ಮನೆ ಇರುವುದಲ್ಲ, ಯಾಕಂದರೆ ಪಾಸ್ ಆಗಿ ನಿಮಗೂ ಕೂಡ ಬರ್ಬೋದು. ರೆಡಿ? ಸೊ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಸಂಚಿಕೆಯ ಮೊದಲ ಸುತ್ತು ಜನರಲ್ ನಾಲೆಜ್ ರೌಂಡ್. ಐವತ್ತು ಅಂಕಗಳು ಸರಿಯಾದ ಉತ್ತರ ಆದರೆ, ಪಾಸ್ ಆದರೆ 20 ಅಂಕಗಳು, ಇಲ್ಲದಿದ್ದರೆ ನಾನು ಕಿಸೆಯೊಳಗೆ. ಕ್ರೈಸ್ಟ್ ಸ್ಕೂಲ್ ರೆಡಿ? ಎಸ್. ಮೊದಲ ಪ್ರಶ್ನೆ 50 ಅಂಕಗಳಿಗೆ. ಭಾಷೆಗಳ ಆಧಾರದ ಮೇಲೆ ಸ್ವತಂತ್ರ ಭಾರತದ ರಾಜ್ಯಗಳು ವಿಂಗಡಣೆ. ಅದು ಕನ್ನಡ ಮಾತನಾಡುವವರು ಕರ್ನಾಟಕ, ಮಲಯಾಳಿ ಮಾತನಾಡುವವರು ಕೇರಳ, ಪಂಜಾಬಿ ಮಾತನಾಡುವವರು ಪಂಜಾಬ್, ಗುಜರಾತಿ ಮಾತನಾಡುವವರು ಗುಜರಾತ್. ಸೊ ಭಾಷೆಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ಸ್ಗಳು ವಿಂಗಡಣೆ ಆದವು. ಓಕೆ, 1947 1950ವರೆಗೆ. ಸೊ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು. ಹೀಗೆ ಭಾಷೆಯ ಆಧಾರದಲ್ಲಿ ಸ್ವತಂತ್ರ ಭಾರತದಲ್ಲಿ ಮೊದಲ ರಾಜ್ಯ ಉಗಮವಾದದ್ದು ಯಾವ ರಾಜ್ಯ? ಫಸ್ಟ್ ಸ್ಟೇಟ್ ವಾಸ್ ಕ್ರಿಯೇಟೆಡ್ ಬೇಸ್ಡ್ ಅಪಾನ್ ದ ಲ್ಯಾಂಗ್ವೇಜ್. ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಅಂತ ನೀವು ಹೇಳ್ತೀರಿ, ತಪ್ಪು ಅಂತ ನಾನು ಹೇಳ್ತೇನೆ. ಬೋರ್ಡ್ ಹೈಸ್ಕೂಲ್. ನೇರ ಪ್ರಶ್ನೆಗೆ ಮಾತ್ರ 30 ಸೆಕೆಂಡ್ಗಳು. ಪಾಸ್ ಆದರೆ ಇಮಿಡಿಯೇಟ್ ಆನ್ಸರ್ ಮಾಡಬೇಕು, ನಿಮಗೆ ಅವಕಾಶ ಇದೆ. ತಪ್ಪಾದರೆ ಮೈನಸ್ ಇಲ್ಲ. ಹೈದರಾಬಾದ್. ಹೈದರಾಬಾದ್ ಅದೊಂದು ಸಿಟಿ ಆಯಿತು. ಯಾವ ರಾಜ್ಯ? ಹೈದರಾಬಾದ್ ಯಾವ ರಾಜ್ಯದಲ್ಲಿದೆ? ಹೈದರಾಬಾದ್ ಯಾವ ರಾಜ್ಯದಲ್ಲಿದೆ? ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್. ರೈಟ್ ಆನ್ಸರ್, 20 ಪಾಯಿಂಟ್ಸ್. ಸೊ ಈಗ ಆಂಧ್ರ ಪ್ರದೇಶ್ ಪುನಃ ಡಿವೈಡ್ ಆಗಿದೆ. ಸೊ ಮೊದಲು ಆದಂಥ ರಾಜ್ಯ ಆಂಧ್ರ ಪ್ರದೇಶ್, ಕೊನೆಯಲ್ಲಿ ಡಿವೈಡ್ ಆದಂಥ ರಾಜ್ಯವು ಕೂಡ ಆಂಧ್ರ ಪ್ರದೇಶ್. ತೆಲಂಗಾಣ ಅಂತೇಳಿ ಹೊಸತಾಗಿದೆ. 28 ರಾಜ್ಯಗಳಲ್ಲಿ ಅದು ಕೂಡ ಒಂದಾಗುತ್ತೆ. ಸೊ 20 ಅಂಕಗಳು ನಿಮಗೆ ಸಿಕ್ಕಿವೆ. ಅಕೌಂಟನ್ನು ಓಪನ್ ಮಾಡಿದ್ದೀರಿ ನೀವು. ಸೊ ಆನ್ಸರನ್ನು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಹೈದರಾಬಾದ್ ಹೇಳಿದ್ದಕ್ಕೆ ಮಾತ್ರ ನಾನು ನಿಮಗೆ ಅವಕಾಶ ಕೊಟ್ಟೆ, ಇಲ್ಲದಿದ್ದರೆ ರಾಂಗ್ ಹೇಳ್ತಿದ್ದೆ. ಸೊ ಚೆನ್ನಾಗಿ ಆಡ್ತಾ ಇದ್ದೀರಿ ನೀವು. 50 ಅಂಕಗಳಿಗೆ ನೇರ ಪ್ರಶ್ನೆ. ಬೋರ್ಡ್ ಶಾಲೆ ಉಡುಪಿ ನಿಮಗೆ. ಈಗಿನ 20 ರೂಪಾಯಿಯಲ್ಲಿ ನೋಟ್ ನೋಡಿದ್ದೀರಾ? 10 ರೂಪಾಯಿ, 20, 50 ಉಂಟಾ? 20 ರೂಪಾಯಿ ಉಂಟಾ? ಮತ್ತೆ ಈಗ ತೆಗಿಬೇಡ, ಇಲ್ಲದ್ರೆ SSLC ಅಲ್ವಾ? ಕಾಪಿ ಮಾಡಿದರೆ ಮತ್ತೆ ಡಿಬಾರ್ ಎಕ್ಸಾಮ್ನಿಂದ. ಸೊ 20 ರೂಪಾಯಿಯ ನೋಟಿನಲ್ಲಿ ಯಾವ ಐತಿಹಾಸಿಕ ಸ್ಥಳದ ಚಿತ್ರ ಇದೆ? ₹20 ಏನು ಸಿಗ್ತದೆ ಅದು ಮಾತ್ರ ನೋಡೋದು ನಾವು. ಐಸ್ ಕ್ರೀಮ್ ಸಿಗುತ್ತಾ? ಎಲ್ಲ ಚಿತ್ರದಲ್ಲಿ ಐತಿಹಾಸಿಕ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ನ ಚಿತ್ರ ಇದೆ. ಸೂರ್ಯ ಉದಯಿಸ್ತಿರುವುದಿದೆ. ಅದು ಐತಿಹಾಸಿಕ ಸ್ಥಳವ? ಸೂರ್ಯ ಉದಯಿಸ್ತಿರುವುದು ಅದು ದೈನಂದಿನ ಕೆಲಸ. ಸೂರ್ಯ ಉದಯ, ಸೂರ್ಯಾಸ್ತ. ಎಸ್. ಕ್ರೈಸ್ಟ್ ಸ್ಕೂಲ್. ವಿಚ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆರ್ ದ ಪ್ಲೇಸ್ ದಟ್ ಯು ಫೈಂಡ್ ಇನ್ 20 rupees ಕರೆನ್ಸಿ ನೋಟ್ ಆಫ್ ಇಂಡಿಯಾ? ಎಲ್ಲೋರಾ ಕೇವ್ಸ್. ಎಲ್ಲೋರಾ ಕೇವ್ಸ್. ರೈಟ್ ಆನ್ಸರ್, 20 ಪಾಯಿಂಟ್ಸ್. ಡಾಕ್ಟರ್ ಶಿವಪ್ರಕಾಶ್ ತೆಗೀರಿ 20 ರೂಪಾಯಿ. ತೋರಿಸಿ ಅಂತೆ ಕ್ಯಾಮರಾಕ್ಕೆ. ಉಂಟಾ? ಎಲ್ಲರ ಕೇವ್ಸ್ ಅಂತ ಉಂಟು. 10 ರೂಪಾಯಿಯಲ್ಲಿ ಏನಿದೆ? ಚರಕ ಅಲ್ಲ, ಕೋಣಾರ್ಕ್ ದೇವಾಲಯದ ಒಂದು ಚಕ್ರ ಇದೆ. 50 ರೂಪಾಯಿದಲ್ಲಿ ಏನಿದೆ? ಹಂಪಿ ಇದೆ. 500 ರೂಪಾಯಿಯಲ್ಲಿ ಏನಿದೆ? ರೆಡ್ ಫೋರ್ಟ್ ಇದೆ. ಮತ್ತೆ 100 ರೂಪಾಯಿಯಲ್ಲಿ ಏನಿದೆ?
ರಾಣಿ ಕಿ ವಾವ್. ರಾಣಿಕಿ ನೀವು ಅಂತ ಹೇಳಿದರೆ ಒಂದು ಅರಮನೆಯಲ್ಲಿರುವಂಥ ಒಂದು ಬಾವಿಯ ಬಗ್ಗೆ ಚಿತ್ರ ಇದೆ. ಸೊ ನಮ್ಮ ಕರೆನ್ಸಿ ನೋಟಿನಲ್ಲಿ ಏನೇನಿದೆ ಎಂಬುದಾಗಿ ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಸೊ ನಿಮಗೆ 20 ಅಂಕಗಳು ಸಿಕ್ಕಿವೆ. ಸೊ ಇಬ್ಬರು ಕೂಡ ಅಕೌಂಟನ್ನು ಓಪನ್ ಮಾಡಿದ್ದೀರಿ. ನೇರ ಪ್ರಶ್ನೆ, ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್, ನಿಮಗೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪ್ರತಿ ನವೆಂಬರ್ 1ಕ್ಕೆ ಈ ಹಾಡು ಕೇಳಲಿಕ್ಕೆ ಬರುತ್ತೆ. ಹೇಗೆ ಇಂಡಿಪೆಂಡೆನ್ಸ್ಗೆ ಬರುತ್ತೆ ನೋಡಿ, ಪೇಟ್ರಿಯಾಟಿಕ್ ಸಾಂಗ್ಸ್ಗಳೆಲ್ಲ ಬರ್ತವೆ. ಜರಾ ಆಂಕುಮೆ ಬರಲು ಪಾನಿ ಅಂತ ಹೇಳಿ. ಸೊ ಕನ್ನಡ ರಾಜ್ಯೋತ್ಸವಕ್ಕೆ ಈ ಹಾಡು ಕೇಳಿ ಬರುತ್ತೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಈ ಪದ್ಯವನ್ನ ಬರೆದವರು ಯಾರು? ಎಸ್ ಕರ್ಕಿ. ಎಸ್ ಕರ್ಕಿ. ನಿಮ್ಮ ಉತ್ತರದಲ್ಲಿಯೇ ಪ್ರಶ್ನೆ ಇದೆ. ಉತ್ತರ ತಪ್ಪು. ಯಾದಗಿರಿ, ರಾಯಚೂರು, ಅಲ್ಲಿ ಕೂಡ ಈ ಪದ್ಯವನ್ನು ಹಾಡ್ತಾರೆ. ನಿಮ್ಗೆ ಹೆಚ್ಚಿನ ಸಮಯ ಇಲ್ಲ, ನೇರ ಪ್ರಶ್ನೆಗೆ ಮಾತ್ರ ಹೆಚ್ಚಿನ ಸಮಯ. ಕುವೆಂಪು ರಾಷ್ಟ್ರಕವಿ ಅಂತ ಹೇಳ್ತೀರಾ? ನಾಡಗೀತೆಯನ್ನು ಬರೆದವರು. ಉತ್ತರ ತಪ್ಪು. ಕುಯಳಗೊಳ ನಾರಾಯಣರಾವ್ ಇವರು ಈ ಪದ್ಯವನ್ನು ಬರೀತಾರೆ. ಸೊ ಕನ್ನಡ ನಾಡಿನ ವೈಭವ, ಕನ್ನಡ ನಾಡಿನ ಹಿರಿಮೆಯನ್ನು ಈ ಪದ್ಯದಲ್ಲಿ ನಾವು ಗಮನಿಸ್ಕೊಳ್ಬೋದು. ಉದಯವಾಗಲಿ ಚೆಲುವ ಕನ್ನಡ ನಾಡು, ಮೈಸೂರು ಸ್ಟೇಟ್ ನಮ್ಮದಿತ್ತು. ಆಮೇಲೆ 1973ರಲ್ಲಿ ಕರ್ನಾಟಕ ಅಂತೇಳಿ ಹೆಸರಾಗುತ್ತೆ. ಸೊ ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನೇರ ಪ್ರಶ್ನೆ, ಬೋರ್ಡ್ ಹೈಸ್ಕೂಲ್, ನಿಮಗೆ ಪುನಃ ನೋಟಿನ ಬಗ್ಗೆನೇ ಬರುತ್ತೆ. ನಮ್ಮ ಕರೆನ್ಸಿ ನೋಟ್ಗಳಲ್ಲಿ ಯಾರ ಸಹಿ ಇರುತ್ತೆ? ಹೂ ಸಿಗ್ನೇಚರ್ ಡು ಯು ಫೈಂಡ್ ಇನ್ ಅವರ್ ಕರೆನ್ಸಿ ನೋಟ್? ಗವರ್ನರ್. ಯಾವ ಗವರ್ನರ್? ಸೆಂಟ್ರಲ್. ಅದು ಗವರ್ನರ್ ಅಂದ್ರೆ ಏನು? ಗವರ್ನರ್ ಸ್ಟೇಟ್ಗೂ ಕೂಡ ಇದ್ದಾರೆ. ಯಾವ ಗವರ್ನರ್? ಆಗ ಹೈದರಾಬಾದಿಗೆ ನಾನು 20 ಅಂಕಗಳನ್ನು ಕೊಟ್ಟೆ ಅಂತ ಈಗ ಕೊಡ್ಲಿಕ್ಕೆ ಆಗೋಲ್ಲ. ಗವರ್ನರ್ ಸರಿಯಾದ ಉತ್ತರ. ಆದರೆ ಯಾವ ಗವರ್ನರ್ ಸ್ಪೆಸಿಫೈಡ್, ಕ್ಲಿಯರ್ ಇಟ್. ಶಿವಪ್ರಕಾಶ್ ರವರೇ, ಯಾವ ಗವರ್ನರ್ ಇರ್ಬೋದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ನ ಗವರ್ನರ್. ಸೊ ಉತ್ತರ ಗೊತ್ತಿತ್ತು, ಯಾಕೆ ನೀವು ಅಂಕಗಳನ್ನು ಕಳ್ಕೊಳ್ಳಿಕ್ಕೆ ಹೋಗ್ತೀರಿ? ಸೊ ಇಲ್ಲಿಗೆ ನಮ್ಮ ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ ಸುತ್ತು ಮುಗಿದಿದೆ. ಇಬ್ಬರು ಕೂಡ ಅಕೌಂಟ್ ಅನ್ನು ಓಪನ್ ಮಾಡಿದ್ದೀರಿ. ಕ್ರೈಸ್ಟ್, ನಿಮ್ಮ ಸ್ಕೋರ್ ಇದೆ 20 ಅಂಕಗಳು. ಸರಿ, ಬೋರ್ಡ್ ಹೈಸ್ಕೂಲ್ಗಳು 70 ಮತ್ತು ಡೈರೆಕ್ಟ್ ಕ್ವಶನ್ ಅಲ್ವಾ? ಸೊ ನೀವು 70ರಲ್ಲಿದ್ದೀರಿ, ನೀವು 20ರಲ್ಲಿದ್ದೀರಿ. ಸೊ ಅಂಕಗಳು ಉಲ್ಟಾ ಪಲ್ಟಾ ಆಗ್ಬೋದು. ಈಗ ಮುಂದಿನ ಸುತ್ತು ಇದೆ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳು. ಈವರೆಗೆ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಊರಿನಲ್ಲಿ ಆದಂಥ ಘಟನೆಗಳ ಮೇಲೆ ಪ್ರಶ್ನೆಗಳು ಇವೆ. ಸೊ ಸಿನಿಮಾ ರಂಗದಲ್ಲಿ, ಕ್ರೀಡಾ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಅನೇಕ ಬದಲಾವಣೆಗಳು ಆಗ್ತವೆ. ಅದು ಕರೆಂಟ್ ಅಫೇರ್ಸ್ಗೆ ಸೇರ್ತದೆ. 4 ಆಪ್ಷನ್ಸ್ ಇದೆ. ಸಾಮಾನ್ಯವಾಗಿ ನಮಗೆ ನೆನಪಿಗೆ ಬರೋಲ್ಲ, ಹಾಗಾಗಿ ಇದಕ್ಕೆ 4 ಆಪ್ಷನ್ಸ್ ಇದೆ, ABCD ಅಂತ ಹೇಳಿ. ರೆಡಿ? ಎಸ್. ಈಗ ಬೋರ್ಡ್ ಹೈಸ್ಕೂಲ್, ನಿಮ್ಮಿಂದ ಪ್ರಾರಂಭ ಮಾಡ್ತೇನೆ. ಅಮೆರಿಕದಲ್ಲಿ ಇಲೆಕ್ಷನ್ ಆಗಿದೆ. ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ ಅಂತ ಹೇಳಿ ಈಗಾಗಲೇ ಡಿಸೈಡ್ ಆಗಿದೆ. ಅಧ್ಯಕ್ಷರಿಗೆ ಸಹಾಯ ಮಾಡಲಿಕ್ಕೆ ಉಪಾಧ್ಯಕ್ಷರು ಇರ್ತಾರೆ. ಅದರ ಮೇಲೆ ಪ್ರಶ್ನೆ, ಅಮೆರಿಕದ ಸೆಕೆಂಡ್ ಲೇಡಿ ಆಗಲಿರುವ ಭಾರತದ ಮೂಲದ ಮಹಿಳೆ ಯಾರು? ಆಪ್ಷನ್ಸ್ ಆರ್: ಎ ಆಶಾ ಚಿಲುಕುರಿ, ಬಿ ನಿಶಾ ಚಿಲುಕುರಿ, ಸಿ ಉಷಾ ಚಿಲುಕುರಿ, ಡಿ ಅಭಿಲಾಷಾ ಚಿಲುಕುರಿ. ಎ ಆಶಾ, ಬಿ ನಿಶಾ, ಸಿ ಉಷಾ, ಡಿ ಅಭಿಲಾಷಾ ಚಿಲುಕುರಿ. ಆಡ್ ಮಾಡಿ. ಡಿ ಅಭಿಲಾಷಾ ಚಿಲುಕುರಿ. ಉತ್ತರ ತಪ್ಪು. ಎ ಆಶಾ ಚಿಲುಕುರಿ, ಬಿ ನಿಶಾ ಚಿಲುಕುರಿ, ಸಿ ಉಷಾ ಚಿಲುಕುರಿ. ಸಿ ಉಷಾ ಚಿಲುಕುರಿ. ಸಿ ಉಷಾ ಚಿಲುಕುರಿ. ನಿಮ್ಮ ಪ್ರತಿ ಉತ್ತರದಲ್ಲಿ ಕೂಡ ಒಂದು ಕ್ವಶನ್ ಮಾರ್ಕ್ ಇರುತ್ತೆ.
ರೈಟ್ ಆನ್ಸರಾ? ಹೌದು. ಎ ಬೇಡ, ಬಿ ಬೇಡ, ಸಿಗೆ ಹೋಗ್ತೀರಿ ನೀವು. ಹೌದು. ಸರಿಯಾಗಿದೆ, 20 ಅಂಕಗಳು. ಉಷಾ ಚಿಲುಕುರಿ. ಸೊ JD ವ್ಯಾನ್ಯಾ ಅವರು ಉಪಾಧ್ಯಕ್ಷರಾಗ್ತಾರೆ. ಅವರ ಮಡದಿ ಆಂಧ್ರ ಪ್ರದೇಶದ ಮೂಲದವರು ಉಷಾ ಚಿಲುಕುರಿ ಅಂತ ಹೇಳಿ. ಸೊ ಹಿ ವಿಲ್ ಬಿ ಕಾಲ್ಡ್ ಎಟ್ ಸೆಕೆಂಡ್ ಪರ್ಸನ್ ಆಫ್ ಅಮೇರಿಕಾ. ಸೊ ಸೆಕೆಂಡ್ ಪರ್ಸನ್, ಫಸ್ಟ್ ಪರ್ಸನ್ ಅಂದರೆ ಪ್ರೆಸಿಡೆಂಟ್, ಪಂಚಾಯತ್ನಲ್ಲಿ ಪ್ರಥಮ ಪ್ರಜೆ ಅಂತ ಕರೀತಾರೆ. ಭಾರತ ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು, ಹಾಗೆ ಪಂಚಾಯತ್ನಲ್ಲಿ ಪಂಚಾಯತ್ ಅಧ್ಯಕ್ಷರು ಪ್ರಥಮ ಪ್ರಜೆ, ಅವರ ಹೆಂಡತಿ ಪ್ರಥಮ ಮಹಿಳೆ ಆಗ್ತಾಳೆ. ಸೊ ಇಲ್ಲಿ JD ವ್ಯಾನ್ ಅವರ ಪತ್ನಿ ಆಂಧ್ರ ಪ್ರದೇಶದ ಮೂಲದವಳು ಉಷಾ ಚಿಲುಕುರಿ. ಸೊ ಅವರು ಭಾರತದ ಮೂಲದವರು. ಕಮಲಾ ಹ್ಯಾರಿಸ್ ಭಾರತದ ಮೂಲದವರು. ಸೊ ಅಮೆರಿಕದಲ್ಲಿ ಸಾಕಷ್ಟು ಮಂದಿ ಭಾರತದ ಮೂಲದವರು ಇದ್ದಾರೆ. ಈಗ ನೇರ ಪ್ರಶ್ನೆ ಕ್ರೈಸ್ಟ್ ಸ್ಕೂಲ್ ನಿಮಗೆ. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಸಂವಿಧಾನದ ವಿಧಿ ಯಾವುದು? ವಿಚ್ ಇಸ್ ದ ಆರ್ಟಿಕಲ್ ಇನ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಗೇವ್ ದ ಸ್ಪೆಷಲ್ ಪ್ರೊವಿಷನ್ ಫಾರ್ ಜಮ್ಮು ಆ್ಯಂಡ್ ಕಾಶ್ಮೀರ್? ಎ ಆರ್ಟಿಕಲ್ 370, ಬಿ ಆರ್ಟಿಕಲ್ 377, ಸಿ ಆರ್ಟಿಕಲ್ 71, ಡಿ ಆರ್ಟಿಕಲ್ 17. I repeat, Article 370, Article 377, Article 71, Article 17. ಆಪ್ಷನ್ ಎ ಆರ್ಟಿಕಲ್ 370. ಆಪ್ಷನ್ ಎ ಆರ್ಟಿಕಲ್ 370 ಸರಿಯಾದ ಉತ್ತರ. 50 ಅಂಕಗಳು. ಆರ್ಟಿಕಲ್ 370 ಜಮ್ಮು ಕಾಶ್ಮೀರದಲ್ಲಿ ತೆಗೆಯಲಾಯಿತು. ಅದಾಗಿ ಸುಮಾರು 6-7 ವರ್ಷದ ನಂತರ ಪ್ರಥಮ ಬಾರಿಗೆ ಎಲೆಕ್ಷನ್ ಆಗುತ್ತೆ. ಈ ಎಲೆಕ್ಷನ್ ಆಗಿ ಸಭೆಯಲ್ಲಿ ಆರ್ಟಿಕಲ್ 370 ಪುನಃ ತರಬೇಕು ಅಂತ ಹೇಳಿ ಜಟಾಪಟಿ ಆಗ್ತಾ ಇದೆ ಜಮ್ಮು ಕಾಶ್ಮೀರದ ವಿಧಾನಸಭೆಯಲ್ಲಿ. ಸೊ ಆರ್ಟಿಕಲ್ 370 ಅವರಿಗೆ ವಿಶೇಷ ಸ್ಥಾನವಾಗಿತ್ತು, ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಹೇಳ್ತಾರೆ. ಆರ್ಟಿಕಲ್ 370 ತೆಗೆದು ಎಲ್ಲ ರಾಜ್ಯಗಳಿಗೆ ಭಾರತದಲ್ಲಿ ಒಂದೇ ಕಾನ್ಸ್ಟಿಟ್ಯೂಷನ್, ನಿಮಗೊಂದು ಸ್ಪೆಷಲ್ ಬೇಡ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ನಿರ್ಧಾರ ಮಾಡಿತ್ತು. ಅದರ ಮರುಸ್ಥಾಪನೆಗೆ ಅಲ್ಲಿ ಪುನಃ ಜಟಪಟಿ ಆಗ್ತಾ ಇದೆ. ಸರಿ, ರೆಡಿ ಇದ್ದೀರಾ ಡಾಕ್ಟರ್ ಶಿವಪ್ರಕಾಶ್? ಎಸ್. ಜೀವಮಾನ ಸಾಧನೆಗೆ ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಚಿತ್ರನಟ ಯಾರು? ಹೂ ಹ್ಯಾಸ್ ವನ್ ದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಫಾರ್ ಹಿಸ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಹಿಂದಿ ಸಿನಿಮಾ? ಎ ಗೋವಿಂದ, ಬಿ ಚುಂಕಿ ಪಾಂಡೆ, ಸಿ ಮಿಥುನ್ ಚಕ್ರವರ್ತಿ, ಡಿ ರಾಜೇಶ್ ಖನ್ನಾ. ಎ ಗೋವಿಂದ, ಬಿ ಚುಂಕಿ ಪಾಂಡೆ, ಸಿ ಮಿಥುನ್ ಚಕ್ರವರ್ತಿ, ಡಿ ರಾಜೇಶ್ ಖನ್ನಾ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಭಾರತದ ಶ್ರೇಷ್ಠ ಅವಾರ್ಡ್ ಆಗಿರುತ್ತದೆ. ಚಲನಚಿತ್ರ ವಿಭಾಗಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರಿಗೆ. ಡಾಕ್ಟರ್ ರಾಜ್ಕುಮಾರ್ಗೂ ಕೂಡ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಸಿಕ್ಕಿತ್ತು. ಆಪ್ಷನ್ ಡಿ ರಾಜೇಶ್ ಖನ್ನಾ. ಆಪ್ಷನ್ ಡಿ ರಾಜೇಶ್ ಖನ್ನಾ ಉತ್ತರ ತಪ್ಪು. ಖಾಲಿ ಕನ್ನಡ ಸಿನಿಮಾನೇ ನೋಡ್ತೀರಾ ನೀವು? ಹಿಂದಿ ಸಿನಿಮಾ ನೋಡ್ತೀರಾ? ನೋಡ್ತೀರಿ. ಕ್ರೈಸ್ಟ್ ಸ್ಕೂಲ್. ಸೊ ರಾಜೇಶ್ ಖನ್ನಾ ಅವರು ಹೇಳಿದ್ದಾರೆ, ಹಾಗಾಗಿ 3 ಆಪ್ಷನ್ಸ್ ಉಳಿದಿದೆ. ಸಿ ಮಿಥುನ್ ಚಕ್ರವರ್ತಿ, ಬಿ ಚುಂಕಿ ಪಾಂಡೆ ಆ್ಯಂಡ್ ಎ ಗೋವಿಂದ. ಎ ಗೋವಿಂದ. ಎ ಗೋವಿಂದ. ಗೋವಿಂದ ಆಯ್ತು, 20 ಮಾರ್ಕ್. ಸಿ ಮಿಥುನ್ ಚಕ್ರವರ್ತಿ. ಮಿಥುನ್ ದಾದಾ ಅಂತ ಹೇಳ್ತೇವೆ. ಬೆಂಗಾಲದಲ್ಲಿ ಅವರು ಎಲೆಕ್ಷನ್ಗೆ ಪ್ರಚಾರವನ್ನು ಮಾಡ್ತಾರೆ ಒಂದು ಪಕ್ಷದ ಪರ, ಆಮೇಲೆ ಅವರು ಗುರುತಿಸ್ಕೊಳ್ತಾರೆ. ಸೊ ಮಿಥುನ್ ಚಕ್ರವರ್ತಿ ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್ ಅಂತ ಹೇಳಿ ವಿಶಿಷ್ಟ ಒಂದು ಡ್ಯಾನ್ಸಿಂಗ್ ಸ್ಟೈಲ್ಗೆ ಹೆಸರುವಾಸಿಯಾದವರು. ಬಹಳ ಉತ್ತಮವಾದಂಥ ಚಲನಚಿತ್ರ ನಟ. ಅನೇಕ ಚಲನಚಿತ್ರಗಳನ್ನು ಮಾಡಿದ್ದಾರೆ. ತುಂಬ ರಿಯಾಲಿಟಿ ಶೋಸ್ಗಳಲ್ಲಿ ಜಡ್ಜ್ ಆಗಿ ಕಾಣುತ್ತಾ ಇದ್ದಾರೆ. ಈಗ ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಈ ಬಾರಿಯದ್ದು ಅವರಿಗೆ ಸಿಕ್ಕಿದೆ. ಸೊ ನೇರ ಪ್ರಶ್ನೆ ನಿಮಗೇನೆ, ಸರಿಯಾಗಿ ಕೇಳಿ ಪ್ರಶ್ನೆ. ಮಹಿಳಾ ವಿಭಾಗದ ಬಾಕ್ಸಿಂಗ್ನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಚಿನ್ನ ವಿಜೇತೆ ಹೆಣ್ಣಲ್ಲ ಗಂಡು ಅಂತ ಹೇಳಿ ಸಾಬೀತಾಗಿದೆ. ಸೊ ವುಮನ್ ಕ್ಯಾಟಗರಿಯಲ್ಲಿ ವುಮನ್ನೇ ಪಾರ್ಟಿಸಿಪೇಟ್ ಮಾಡಬೇಕು. ಇವರ ಕ್ರೋಮೋಸೋಮ್ಸ್ಗಳನ್ನು ಚೆಕ್ ಮಾಡುವಾಗ XY ಅಂತ ಬಂತು. XY ಇರೋದು ಗಂಡಸಿನಲ್ಲಿ ಮಾತ್ರ. ಸೊ ಹಾಗಾಗಿ ಶಿ ಈಸ್ ನಾಟ್ ಎ ಶಿ ಬಟ್ ಶಿ ಈಸ್ ಹಿ. ಅವಳು ಫಿಮೇಲ್ ಅಲ್ಲ, ಮೇಲ್ ಅಂತ ಹೇಳಿದು ಕಂಡು ಬಂತು. ಸೊ ಚಿನ್ನದ ಪದಕವನ್ನು ವಾಪಸ್ ಕೊಡಬೇಕಂತ ಪ್ರಸಂಗ ಬಂದಿದೆ. ಅಲ್ಜೀರಿಯಾ ದೇಶದವಳು ಯಾರು? ಎ ಇಮಾನ್ ಖಲೀಫ್, ಬಿ ಜೋಮಾ ಖಲೀಫ್, ಸಿ ಕಮ್ರಾನ್ ಖಲೀಫ್, ಡಿ ಮುಸ್ಕಾನ್ ಖಲೀಫ್.
ಡಿ ಮುಸ್ಕಾನ್ ಖಲೀಫ್, ಸಿ ಕಮ್ರಾನ್ ಖಲೀಫ್, ಬಿ ಝೋಯಾ ಖಲೀಫ್, ಎ ಇಮಾನ್ ಖಲೀಫ್. ಇಮಾನ್ ಖಲೀಫ್. ಇಮಾನ್ ಖಲೀಫ್, ಎ ಇಮಾನ್ ಖಲೀಫ್. ಆಪ್ಷನ್ ನಂಬರ್ ಹೇಳಬೇಕು. ಆಪ್ಷನ್ ಎ. ಆಪ್ಷನ್ ಎ ಇಮಾನ್ ಖಲೀಫ್. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಸೊ ಬಹಳ ಕಾಂಟ್ರವರ್ಸಿ ಆಗಿತ್ತು. ಬಹುಶಃ ನಮ್ಮ ಚಾಣಕ್ಯ ಚಾಲೆಂಜ್ ಸೀಸನ್ 3ಯ ಮೊದಲ ಅಥವಾ 2ನೇ ಎಪಿಸೋಡ್ನಲ್ಲಿ ಪ್ರಶ್ನೆ ಹಾಕಿದ್ದೆ, ಕಾಂಟ್ರವರ್ಸಿ ಆದವರು ಯಾರು ಅಂತೇಳಿ, ಯಾವ ದೇಶದವರು ಅಂತೇಳಿ. ಆ ದೇಶದವರು ಅಲ್ಜೀರಿಯಾ ಅಂತೇಳಿ ನೀವು ನೋಡಿದರೆ ಅವರ ಹೆಸರು ಯಾರು ಅಂತೇಳಿ ನೀವು ಫೈಂಡ್ ಔಟ್ ಮಾಡಿದ್ದಿರಬಹುದು. ಸೊ ಆಪ್ಷನ್ ಎ ಇಮಾನ್ ಖಲೀಫ್, ಅವಳಲ್ಲ ಅವನು ಅಂತೇಳಿ ಸಾಬೀತಾಗಿದ್ದಾರೆ. ಸೊ ಇಲ್ಲಿಗೆ ನಮ್ಮ ಚಾಣಕ್ಯ ಚಾಲೆಂಜ್ ಸೀಸನ್ 3 ಇದರ ಕರೆಂಟ್ ಅಫೇರ್ಸ್ ರೌಂಡ್ ಮುಗಿದಿದೆ. ನಿಮ್ಮ ಅಂಕಗಳು ನಿಮ್ಗೆ ಗೊತ್ತಿರಬೇಕು, ಗೊತ್ತಿಲ್ಲದರೆ ನಾವು ಹೇಳ್ತೇವೆ. ಕ್ರೈ ಸ್ಕೂಲ್, ಯು ಆರ್ ಇನ್ 140. 140. ಬೋರ್ಡ್ ಶಾಲೆ 70. 70ರಲ್ಲಿದ್ದೀರಿ. 70 ಅಂಕಗಳು ಹಿಂದೆ ಇದ್ದೀರಿ. 140, ನೀವು 70 ಮುಂದಕ್ಕೆ ಹೋಗ್ಬೋದು, ಅವಸರ ಬೇಡ. ಈಗ ನಿಮ್ಮ ಕಿವಿಗಳಿಗೆ ಕಣ್ಣುಗಳಿಗೆ ಸ್ವಲ್ಪ ಕೆಲಸ ಇದೆ, ಅದರ ನಡುವೆ ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ. ವಿರಾಮದ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ಮುಂದುವರಿತದೆ. ವಿರಾಮದ ನಂತರ ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ದೈಜುವಲ್ 247. Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs.
please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ಸೊ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಶಾರ್ಟ್ ಬ್ರೇಕ್. ಚಾಣಕ್ಯ ಶಾಲೆ ಸೀಸನ್ 3 ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಈ ಸಂಚಿಕೆಯಲ್ಲಿ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಾವು, ಆಡಿಯೋ ವಿಜುವಲ್ ರೌಂಡ್. ಆಡಿಯೋ ವಿಜುವಲ್ ರೌಂಡ್ ಅಂತ ಹೇಳಿದ್ರೆ ನಮ್ಮ ಪಂಚೇಂದ್ರಿಯಗಳಿಗೆ ಸ್ವಲ್ಪ ಕೆಲಸ. ಪಂಚೇಂದ್ರಿಯಗಳಿಗೆ ಕೆಲಸ ಕೊಟ್ಟರೆ ನಮ್ಗೆ ಇನ್ನೊಂದು ಸೆನ್ಸ್ ಬರುತ್ತೆ, ಅದೇ 6th ಸೆನ್ಸ್. ಅದನ್ನು ಯೂಸ್ ಮಾಡದಿದ್ದರೆ ನಾವು ನಾನ್ ಸೆನ್ಸ್ ಅಂತ ಹೇಳ್ತೇವೆ. ಟೀಚರ್ಸ್ನವರು ಹೇಳ್ತಾರಲ್ಲ ಯಾವಾಗ ಕ್ಲಾಸ್ನಲ್ಲಿ, ನಾನ್ ಸೆನ್ಸ್. ಸೊ ಸೆನ್ಸ್ಗಳು ಬೇಕು. ಈ 5 ಇಂದ್ರಿಯಗಳನ್ನು ನಿಗ್ರಹಿಸುವವನೇ ಸಾಧನೆ ಮಾಡಬಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಬಾಹುಬಲಿ. ಅವನು 5 ಇಂದ್ರಿಯಗಳನ್ನು ಕೂಡ ನಿಗ್ರಹ ಮಾಡಿಕೊಂಡು ಶ್ರೇಷ್ಠವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಹೊರಟ. ಹಾಗಾಗಿ ಬಾಹುಬಲಿಯ ಮೂರ್ತಿಗಳನ್ನು ಬೇರೆ ಬೇರೆ ಬೆಟ್ಟಗಳಲ್ಲಿ ನಾವು ನೋಡ್ತೇವೆ. ಸೊ ನಿಮ್ಮ ಟಿ ವಿ ಪರದೆಯಲ್ಲಿ ಕೆಲವು ಚಿತ್ರಗಳು ಬರ್ಬೋದು, ಕೆಲವು ಸಂಗೀತ ಬರ್ಬೋದು. ನೀವು ನೋಡಬೇಕು, ಕೇಳಬೇಕು, ಉತ್ತರವನ್ನು ಹೇಳಬೇಕು. ನೇರ ಮತ್ತು ಸರಿಯಾದ ಉತ್ತರಕ್ಕೆ 50 ಅಂಕಗಳು, ಪಾಸ್ ಆದರೆ 20 ಅಂಕಗಳು. ಪ್ರಶ್ನೆಯನ್ನು ಒಮ್ಮೆಲೇ ಕೇಳುವಂಥದ್ದು. ಹಾಗಾಗಿ ಇಬ್ಬರೂ ಕೇಳಿ ಮತ್ತೆ ಇನ್ನೊಮ್ಮೆ ಪ್ರಶ್ನೆ ಕೇಳಿ ಇನ್ನೊಮ್ಮೆ ತೋರಿಸಿ ಅಂತ ಹೇಳಿದರೆ ಆಗುವುದಿಲ್ಲ. ನಮ್ಮ ಟಿ ವಿ ಮಹಾಶಯ ಕೇಳುವುದಿಲ್ಲ. ರೆಡಿ? ಸೀದಾ ಪ್ರಶ್ನೆ ಬೋರ್ಡ್ ಶಾಲೆಯಿಂದ ಶುರು ಮಾಡ್ತಾ ಇದ್ದೇವೆ. ಟಿ ವಿ ಪರದೆಯಲ್ಲಿ ಒಂದು ಚಿತ್ರ ಬರುತ್ತೆ, ಗಮನಿಸಿ. ಇವರ ಹೆಸರೇನು? ಹೂ ಇಸ್ ದಿಸ್ ಪರ್ಸನ್? ಐಡೆಂಟಿಫೈ ದಿಸ್ ಪರ್ಸನಾಲಿಟಿ. ಗೊತ್ತಿಲ್ಲ. ಓಕೆ. ಕ್ರೈಸ್ಟ್ ಸ್ಕೂಲ್? Alfred Nobel. ಆಲ್ಫ್ರೆಡ್ ನೋಬೆಲ್. ಹೂ ಇಸ್ ಹಿ? He invented dynamite. ಡೈನಮೈಟ್. ಆಮೇಲೆ Explosives. ಆಮೇಲೆ ಗೊತ್ತಿಲ್ಲ. ಅವರ ಬಗ್ಗೆ ಬೇರೆ ಮಾಹಿತಿ ಇಲ್ಲ. ಇಲ್ಲ. ನಾಳೆ ಪ್ರಪಂಚದ ಶ್ರೇಷ್ಠ ಪ್ರಶಸ್ತಿ ಸಿಗುವುದು ನೋಬೆಲ್ ಪ್ರೈಸ್, ನೋಬೆಲ್ ಅವಾರ್ಡ್. ನೋಬೆಲ್ ಅವಾರ್ಡ್. ಯಾಕೆಂದರೆ ಡೈನಮೈಟ್ನಲ್ಲಿ ಸಾಕಷ್ಟು ಹಣ ಮಾಡ್ತಾರೆ ಪೇಟೆಂಟ್ನಿಂದ. ಡೈನಮೈಟ್ ಫೈಂಡ್ ಔಟ್ ಮಾಡಿದ್ದವರು ರೈಲ್ವೆ ಲೈನ್ಸ್ಗಳನ್ನು ಮಾಡಲಿಕ್ಕೆ, ರೈಲ್ವೆ ಟ್ರ್ಯಾಕ್ಗಳನ್ನು ಮಾಡುವಾಗ ಮುಂದೆ ಅವರಿಗೆ ಬಂಡೆ ಎಲ್ಲ ಸಿಗುತ್ತೆ. ಅದನ್ನು ಮ್ಯಾನ್ಯುವಲ್ ಆಗಿ ಹೊಡಿಲಿಕ್ಕೆ ಆಗೋಲ್ಲ. ಸೊ ಅವರು ಗನ್ ಪೌಡರ್ನಿಂದ ಪ್ರೋಸೆಸ್ ಮಾಡಿ ಡೈನಮೈಟನ್ನು ಮಾಡ್ತಾರೆ. ಸೊ ಎಕ್ಸ್ಪ್ಲೋಸಿವ್ಗಳನ್ನು ಇಟ್ಟು ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಆದರೆ ಮನುಷ್ಯ ಅದನ್ನು ಡಿಸ್ಟ್ರಾಕ್ಟಿವ್ ಪರ್ಪಸ್ಗೆ ಮುಂದಕ್ಕೆ ಬಾಂಬ್ ಆಗಿ ಪರಿವರ್ತಿಸ್ತಾರೆ. ಸೊ ಆಲ್ಫ್ರೆಡ್ ನೋಬೆಲ್ ಅವರಿಗೆ ಸಾಕಷ್ಟು ಹಣ ಬರ್ತದೆ. ಒಂದು ದಿವಸ ಯಾರೋ ಅವರ ಹೆಸರಿನವರೇ ತೀರಿ ಹೋಗ್ತಾರೆ. ಪೇಪರ್ನಲ್ಲಿ ಫೋಟೋ ಬರುತ್ತೆ, ಫೋಟೋ ಇವರದ್ದೇ ಬರುತ್ತೆ. ಅದ್ರ ಮೇಲೆ ಬರೆದಿರ್ತಾರೆ, ಸಾವಿನ ಸರದಾರನ ಸಾವು, ಸಾವಿನ ಸರದಾರನ ಸಾವು. ಸೊ ಇದರಿಂದಾಗಿ ಅವರಿಗೆ ಬಹಳ ಬೇಜಾರಾಗಿದೆ. ನಾಳೆ ನಿಜವಾಗಿ ನಾನು ಸತ್ತರೆ ನನಗೆ ಹೀಗಿನ ಹೆಡ್ಲೈನ್ ಕೊಡ್ತಾರೆ ಅಂತ ಹೇಳಿ. ಸೊ ಆಮೇಲೆ ಅವರು ಪೀಸ್, ವಿಶ್ವದ ಶಾಂತಿಗೋಸ್ಕರ ಏನಾದರೂ ಮಾಡಬೇಕು ಅಂತೇಳಿ ತನ್ನ ಏನು ಹಣ ಇದೆ ಅದನ್ನು ಅವರು ಪ್ರಶಸ್ತಿಗೆ ಮೀಸಲಿಡ್ತಾರೆ. ಆಮೇಲೆ ನೋಬೆಲ್ ಫೌಂಡೇಶನ್ ಎಂಬ ಪ್ರಾರಂಭವಾಗುತ್ತೆ. ಮ್ಯಾಥ್ಸ್ ಒಂದು ಬಿಟ್ಟು, ಅದು ಯಾಕೆ ಗೊತ್ತಿಲ್ಲ, ಹೊಸ ಮ್ಯಾಥ್ಸ್ ನೋಬೆಲ್ರವರಿಗೆ ಕಷ್ಟ ಇತ್ತ ಗೊತ್ತಿಲ್ಲ. ಮ್ಯಾಥ್ಸ್ ಒಂದು ಬಿಟ್ಟು ಬೇರೆ ಎಲ್ಲ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ಸಿಗುತ್ತೆ. ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಇಕನಾಮಿಕ್ಸ್, ಲಿಟ್ರೇಚರ್, ಪೀಸ್, ಸಮಾಜ ಸೇವೆ ಇಂಥದ್ದಕ್ಕೆಲ್ಲ ಸಿಗುತ್ತೆ. ಅದರ ಮ್ಯಾಥ್ಸಿಗೊಂದು ಇಲ್ಲ. ಸೊ ಆಲ್ಫ್ರೆಡ್ ನೋಬೆಲ್ ರೈಟ್ ಆನ್ಸರ್. 50 ಪಾಯಿಂಟ್ಸ್ ಫಾರ್ ಕ್ರೈಸ್ಟ್ ಸ್ಕೂಲ್. ಡೈರೆಕ್ಟ್ ಕ್ವಶನ್ ನಿಮಗೆ. ಕ್ರೈಸ್ಟ್ ಸ್ಕೂಲ್ ಡೈರೆಕ್ಟ್ ಕ್ವಶನ್ ಅಂದರೆ ಒಂದು ಸೌಂಡ್ ಬರುತ್ತೆ, ಫೋಟೋ ನೋಡಿದರೆ ನೀವು. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಒಂದು ಧ್ವನಿ ಬರುತ್ತೆ. ಯಾವ ಇನ್ಸ್ಟ್ರೂಮೆಂಟ್ ಸರಿಯಾಗಿ ಗಮನಿಸ್ಕೊಳ್ಳಿ. ಒಂದು ಇನ್ಸ್ಟ್ರೂಮೆಂಟ್ನ ಥರನೇ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಅವಸರ ಮಾಡೋದು ಬೇಡ. ರೆಡಿ? ಪ್ಲೇ.
ಎಸ್, ಯಾವ ವಾದ್ಯವಾಗಿರ್ಬೋದು ಇದು? ಮದ್ದಳೆ. ಮದ್ದಳೆ ಸರಿಯಾದ ಉತ್ತರ. 50 ಅಂಕಗಳು. ಮೃದಂಗಮ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಯಾಕಂದರೆ ವೆಸ್ಟರ್ನಲ್ಲಿ ಕೂಡ ಈ ಇನ್ಸ್ಟ್ರೂಮೆಂಟ್ ಹೋಗಿದೆ. ಯಕ್ಷಗಾನದಲ್ಲಿ ಹೆಚ್ಚಿಗೆ ಬಳಕೆ ಆಗುತ್ತೆ. ಹಿಮ್ಮೇಳದಲ್ಲಿ, ಭರತನಾಟ್ಯದ ಹಿಮ್ಮೇಳದಲ್ಲಿ, ಕೂಚಿಪುಡಿಯ ಹಿಮ್ಮೇಳದಲ್ಲಿ ಇದು ಬರುತ್ತೆ. ಸೊ ಮೃದಂಗ ಚರ್ಮವಾದ್ಯ, ಇದು ಲೆದರ್ನದ್ದು. 3 ರೀತಿಯ ಇನ್ಸ್ಟ್ರೂಮೆಂಟ್ಸ್ಗಳಿವೆ: ಸ್ಟ್ರಿಂಗ್ಸ್, ಲೆದರ್ ಆ್ಯಂಡ್ ಏರ್ ಅಥವಾ ಬ್ಲೋಯಿಂಗ್ ಅಂತ ಹೇಳ್ತೇವೆ. ಸೊ ಸರಿಯಾದ ಉತ್ತರವನ್ನು ಹೇಳಿದಿರಿ ಕ್ರೈಸ್ಟ್ ಸ್ಕೂಲ್. ನಿಮಗೆ 50 ಅಂಕಗಳು. ಈಗ ನೇರ ನಿಮಗೇನೆ ಒಂದು ಫೋಟೋ ಬರುತ್ತೆ ನೋಡಿ. ಐಡೆಂಟಿಫೈ ದಿಸ್ ಪರ್ಸನಾಲಿಟಿ. ಈ ಸರಿ ಯೋಗೀಶ್ ಉತ್ತರ ಕೊಡುವುದಿಲ್ಲ ಅಂತೇಳಿ ಆಲೋಚನೆ ಮಾಡಿಕೊಂಡು ಬಂದಿದ್ದಾರಾ? ಎಲ್ಲ ಅವರು ಹೇಳಬೇಕು ಅಂತ ಹಾಗೇನಿಲ್ಲ. ಎಸ್, ಒಟ್ಟಾರೆ ಶಾಲೆ ವಿನ್ ಆದರೆ ಸಾಕು. ಹಾಂ, ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್. ಅಗೈನ್ ಕ್ವಶನ್ ಮಾರ್ಕ್. ಚಾರ್ಲ್ಸ್ ಡಾರ್ವಿನ್ ಹೀಗೆ ಉತ್ತರ ಕೊಡ್ತಾರೆ ಯಾರಾದರೂ? ಡಾಕ್ಟರ್ ಚಾರ್ಲ್ಸ್ ಡಾರ್ವಿನ್. ನೀವು ಡಾಕ್ಟರ್ಗೆ ನೀವು ಉತ್ತರ ಕೊಡುವಾಗ ಇಟ್ ಸೌಂಡ್ಸ್ ಲೈಕ್ ಯು ಆರ್ ಆಸ್ಕಿಂಗ್ ಕ್ವಶನ್ ಟು ಮೀ. ಚಾರ್ಲ್ಸ್ ಡಾರ್ವಿನ್ ಅಂದಾತ್ತ ಅಂದ್. ಹಾಂ, ಚಾರ್ಲ್ಸ್ ಡಾರ್ವಿನ್ ಸರಿಯಾದ ಉತ್ತರ. 50 ಅಂಕಗಳು. ವೈ ಹಿ ಈಸ್ ಫೇಮಸ್ ಫಾರ್? ಥಿಯರಿ ಆಫ್ ದ ಇವಲ್ಯೂಷನ್. ಮಂಗನಿಂದ ಮಾನವ ಅಂತ ಹೇಳಿ ಅವರು ಪ್ರತಿಪಾದಿಸಿದ್ರು. ಸೊ ಬೆಳೀತಾ ಮನುಷ್ಯ ಬೆಳೆದು ಏನಾಗುತ್ತಾನಂತೇಳಿ ಇಲ್ಲ. ಹಾಗಾಗಿ ಈ ಥಿಯರಿದ ಮೇಲೆ ಹಲವರು ಪ್ರಶ್ನೆ ಮಾಡ್ತಾರೆ, ಎವಲ್ಯೂಷನ್ ಆಫ್ ಥಿಯರಿ, ಅದು ಯಾಕೆ ಮಾನವ ಚೇಂಜ್ ಆಗಿ ಏನು ಆಗಿಲ್ಲ ಅಂಥೇಳಿ. ಸೊ ಅದಕ್ಕೆ ಉತ್ತರಗಳು, ಸಾಕಷ್ಟು ಸಿದ್ಧಾಂತಗಳೆಲ್ಲ ಬಂದಿವೆ. ಏಲಿಯನ್ಸ್ಗಳು ನಮ್ಮಿಂದ ಬದಲಾದವರು ಅಂತೇಳಿ ಹೇಳಿ. ಸೊ ಸೈನ್ಸನ್ನು ನೀವು ರಿಸರ್ಚ್ ಮಾಡಿದರೆ ಅನೇಕ ವಿಸ್ಮಯಗಳು ಕಾಣೋದಕ್ಕೆ ಬರುತ್ತೆ. ಸೊ ಮೊದಲಿಗೆ ಈ ವಿಕಾಸವಾದದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಚಾರ್ಲ್ಸ್ ಡಾರ್ವಿನ್. ಸೊ ನೇರ ಪ್ರಶ್ನೆ ಈಗ ರಾಯಚೂರು ಮತ್ತು ಯಾದಗಿರಿಯ ಮಕ್ಕಳಿಗೆ, ಅಂದರೆ ಬೋರ್ಡ್ ಶಾಲೆ ಉಡುಪಿ ಇವರಿಗೆ ಕೇಳಿ. ಯಾವ ಭಾಷೆಯಲ್ಲಿ ಹೇಳಿ? ನೀವು ಕನ್ನಡದಲ್ಲಿ ಗೊತ್ತಿಲ್ಲದ್ರೆ ಮತ್ತೆ ಯಾವ ಭಾಷೆಯಲ್ಲಿ ಹೇಳ್ತೀರಿ? ಯಾದಗಿರಿಯಿಂದ ತುಳು ಕಲಿತಿದ್ದೀರಾ ನೀವು? ಇಲ್ಲ. ಬೀನ್. ತುಂಬ ಮಾತನಾಡುವವರಿಗೆ ಈ ಭಾಷೆಯಿಂದ ಒಂದು ಅಡ್ಡ ಹೆಸರು ಇದೆ. ಪಿಂಗಿ ವಾದ್ಯ. ಸರಿಯಾದ ಉತ್ತರ ಪುಂಗಿ ವಾದ್ಯ ಅಂತ ಹೇಳ್ತೇವೆ. ನಾನು ಹೇಳಿದ್ದೆ ಖಾಲಿ ಪುಂಗಿಯ ಮ್ಯೂಸಿಕ್ ಕೊಟ್ಟರೆ ಸಾಕು ಅಂತೇಳಿ. ಅದಕ್ಕೆ ಹಾವಿನದ್ದೇ ಮ್ಯೂಸಿಕ್ ಸೆಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಆ್ಯಕ್ಷನ್ಸ್ನಲ್ಲಿ ಬಂತದ್ದು ಹೀಗೆ ಅಂತೇಳಿ ಅಲ್ವಾ? ಅದಕ್ಕೆ ತುಂಬ ಮಾತನಾಡುವವರಿಗೆ ಪುಂಗಿದಾಸ ಅಂತ ಹೇಳ್ತಾರೆ. ಗೊತ್ತುಂಟಾ? ನಿಮ್ಮ ಕಡೆ ಒಳ್ಳೊಳ್ಳೆ ಬೈಗುಳ ಇದೆ. ನಮ್ಮದು ಎಲ್ಲ ಬೈಗುಳ ಎಲ್ಲ ಅಷ್ಟೆಲ್ಲ ಒಳ್ಳೆಯದಿಲ್ಲ. ಸೊ ಒಳ್ಳೊಳ್ಳೆ ಬೈಗುಳ ಹೋಗಬೇಕಾದ್ರೆ ನಾವು ರಾಯಚೂರಿಗೆ, ಯಾದಗಿರಿಗೆಲ್ಲ ಹೋಗಬೇಕು ಅಲ್ವಾ? ಸೊ ಪುಂಗಿವಾದ್ಯ ಅಂತ ಹೇಳಿದ್ರಿ ನೀವು. ಪಿಂಗಿವಾದ್ಯ ಏನು ಹೇಳಿದ್ರಿ ನೀವು? ಕರೆಕ್ಟ್. ಸರಿ, 50 ಅಂಕಗಳು ನಮಗೆ ಸಿಗ್ತವೆ. ಪುಂಗಿ ನಿಮ್ಗೆ ಗೊತ್ತಿತ್ತಾ ಆನ್ಸರ್? ಪುಂಗಿ ಅಂತಲೇ ಗೊತ್ತಿತ್ತಾ? ಹೌದು ಸರ್. ಓಕೆ, ವೆರಿ ಗುಡ್. ಈಗ ಸ್ವಲ್ಪ ನೇಚರ್ ಕಡೆಗೆ ಹೋಗುವ. ಪ್ರಕೃತಿಯ ಬಗ್ಗೆ ಸ್ವಲ್ಪ ಒಲವು ಇರಬೇಕು. ನಾವು ಪ್ರಕೃತಿಯ ವಿರುದ್ಧ ಹೋದರೆ ಪ್ರಕೃತಿ ನಮ್ಮ ವಿರುದ್ಧ ಬರುತ್ತೆ. ಅನೇಕ ನ್ಯಾಚುರಲ್ ಕೆಲಮಿಟೀಸ್ಗಳನ್ನು ನಾವು ನೋಡ್ತೇವೆ. ಅಲ್ಲಲ್ಲಿ ವಿಪರೀತ ಮಳೆನೇ ಇಲ್ಲ, ಫ್ಲಡ್, ನೆರೆ, ಫ್ಯಾಮಿನ್, ಡ್ರಾಟ್ ಇಂಥದ್ದೆಲ್ಲ ಆಗುತ್ತೆ. ಭೂಕುಸಿತ ಆಗಿದೆ ಈ ಸರಿ, ತುಂಬ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಆಗಿದೆ, ಪಕ್ಕದ ರಾಜ್ಯದಲ್ಲಿ ಕೂಡ ಆಗಿದೆ. ಸೊ ಇದಕ್ಕೆಲ್ಲ ಕಾರಣ ಮಾನವನ ಆಧುನೀಕರಣತೆಯ ಒಂದು ನೆಪ ಕೊಟ್ಟು ನಾವು ಮಾಡುವಂತಹ ಅನಾಚಾರ ಪ್ರಕೃತಿಯ ಮೇಲೆ. ಸೊ ಇಲ್ಲಿ ನಾನು ಕೆಲವು ಎಲೆಗಳನ್ನು ತಂದಿದ್ದೇನೆ, ಅದು ನಿಮ್ಮ ಟಿ ವಿ ಸ್ಕ್ರೀನ್ನಲ್ಲಿ ತೋರಿಸ್ತೇನೆ.
ಆ ಎಲೆಗಳು ನಿಮ್ಮ ಕಿಚನ್ನಲ್ಲಿ ಕೂಡ ಇರ್ಬೋದು, ಕೆಲವೊಮ್ಮೆ ಬರ್ತದೆ ಅದು ಸಾಂಬಾರು ಮಾಡಲಿಕ್ಕೆ, ಚಟ್ನಿ ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆ ಅಂತೇಳಿ. ಯಾದಗಿರಿಯಲ್ಲಿ ಇದನ್ನು ಬೆಳೆಸ್ಬೋದು ಅಥವಾ ರಾಯಚೂರಿನಲ್ಲಿ ಇದನ್ನು ಬೆಳೆಸ್ಬೋದು, ಹೆರ್ಗಾದಲ್ಲಿ ಇರ್ಬೋದು ಅಲ್ವಾ? ಸರಿ, ಅದರ ಮೊದಲು ನಿಮ್ಮ ಶಾಲೆಯ ಬಗ್ಗೆ ಸ್ವಲ್ಪ ಹೇಳಿ. ಕ್ರೈಸ್ಟ್ ಸ್ಕೂಲ್ಗೆ ನಾನು ಯಾಕೆ ಬರಬೇಕು? ನಮ್ಮ ಶಾಲೆಗೆ ಮಣಿಪಾಲದಲ್ಲಿ ಸ್ಥಾಪಿತವಾಗಿದೆ. ನಮ್ಮ ಶಾಲೆಯಲ್ಲಿ ಬಸ್ ಫೆಸಿಲಿಟಿ ತುಂಬ ಒಳ್ಳೆಯದೆ. ಸುಸಜ್ಜಿತವಾದ ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ ಮತ್ತು ಪರ್ಸ್ನಲ್ ಅಟೆನ್ಷನ್ ಕೊಡ್ತಾರೆ ಎಲ್ಲ ಮಕ್ಕಳಿಗೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಪ್ರೋತ್ಸಾಹ ನೀಡ್ತಾರೆ. ಹಾಗಾಗಿ ನಮ್ಮ ಶಾಲೆ ಅತ್ಯುತ್ತಮವಾದ ಶಾಲೆ ಎಂದು ಹೇಳ್ತೀವಿ. ಎಸ್, ವೆರಿ ಗುಡ್. ಯು ಲವ್ ಯುವರ್ ಸ್ಕೂಲ್, ಕ್ರೈಸ್ಟ್ ಸ್ಕೂಲ್. ಎಸ್ ಸರ್. ಓಕೆ, ನೀವು ಎಲ್ಲಿಯವರು? ಮೂಲತಃ ಕಾಸರಗೋಡು. ಕಾಸರಗೋಡು. ಕಾಸರಗೋಡು ಮಲಯಾಳಂ ತೆರಿಮಾ? ಇಲ್ಲ. ಅರಿಯದು? ಇಲ್ಲ, ಅರಿಯದು. ಅದೇನು ಮಲಯಾಳಂ ಬರೋಲ್ಲ ಕಾಸರಗೋಡಿಗೆ? ಅಪ್ಪ ಅಮ್ಮನಿಗೆ ಗೊತ್ತು, ನಂಗೆ ಗೊತ್ತಿಲ್ಲ. ಕಲೀಲೇ ಇಲ್ಲ? ಹೌದು. ಗೊತ್ತಿದ್ರೆ ಒಳ್ಳೇದಿತ್ತು. ಮಲಯಾಳಂನಲ್ಲಿ ಒಳ್ಳೆ ಫಿಲ್ಮ್ಸ್ಗಳೆಲ್ಲ ಬರ್ತವೆ, ಹೌದು, ಮೋಟಿವೇಶನಲ್ ಫಿಲ್ಮ್ಸ್. ಸೊ ನಮ್ಮ ದಕ್ಷಿಣ ಭಾರತದಲ್ಲಿ ತಮಿಳು ಫಿಲ್ಮ್ಸ್ನಲ್ಲಿ ಬಹಳ ಸುಪೀರಿಯರ್ ಕ್ವಾಲಿಟಿಯಲ್ಲಿ ಇದ್ದರೂ ಕೂಡ ಒಂದು ಇನೋವೇಟಿವ್, ಏನೂ ಬಳಸದೆ, ಏನೂ ಒಂದು ದೊಡ್ಡ ಕೋಟಿಗಟ್ಟಲೆ ಖರ್ಚು ಮಾಡದೆ ಬಹಳ ಸಿಂಪಲ್ ಸ್ಟೋರಿಯನ್ನು ಬಹಳ ವಿಶೇಷವಾಗಿ ತೋರಿಸುವಂಥ ಚಾಕುಚಕ್ಯತೆ ಮಲಯಾಳಂ ಚಿತ್ರರಂಗಕ್ಕಿದೆ, ಮಲಯಾಳಂ ಟಿ ವಿ ಸೀರಿಯಲ್ಸ್ಗಳಿಗಿದೆ. ಸೊ ಮಲಯಾಳಂ ನನಗೆ ಅಪ್ಪ ಅಮ್ಮನಿಗೆ ಬಂದರೆ ಮಕ್ಕಳಿಗೆ ಮಲಯಾಳಂ ಬರುತ್ತೆ ಸಾಮಾನ್ಯವಾಗಿ. ಯಾಕೆಂದರೆ ಮಲಯಾಳಂ ಭಾರತ ದೇಶದಲ್ಲಿಯೇ ಭಾಷಾ ಪ್ರೇಮಿಗಳು ಎಲ್ಲಿ ಹೋದರೂ ಕೂಡ ಅವರ ಭಾಷೆಯನ್ನು ಬಿಡೋದಿಲ್ಲ. ಇಂಗ್ಲೀಷನ್ನು ಮಾತನಾಡೋದು ಕೂಡ ಅವರು ಮಲಯಾಳಂ ಆ್ಯಕ್ಸೆಂಟ್ನಲ್ಲಿ. ವಾಟ್ ಇಸ್ ಯುವರ್ ನೇಮ್, ಅವರ್ ಯು, ವಾಟ್ ಯುವರ್ ಫಾದರ್ ಇಸ್ ಡೂಯಿಂಗ್, ಆ್ಯಕ್ಸೆಂಟ್ ಮಲಯಾಳಂ ಇರುತ್ತೆ. ಸೊ ದಟ್ಸ್ ವೈ ದೇ ಗಿವ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಫಾರ್ ದೇಯರ್ ಲ್ಯಾಂಗ್ವೇಜ್. ಸೊ ಮಲಯಾಳಂ ಅವರ ಭಾಷೆಯಾಗಿದೆ. ಸೊ ಕೇರಳ ನವಂಬರ್ 1ಕ್ಕೆ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತದೆ. ತಮಿಳುನಾಡು ಕೂಡ ನವಂಬರ್ 1ಕ್ಕೆ ರಾಜ್ಯೋತ್ಸವ ಆಲೋಚನೆ ಮಾಡ್ತಾರೆ, ಮಧ್ಯಪ್ರದೇಶ ಕೂಡ. ಸೊ ಕಾಸರಗೋಡಿನಿಂದ ನೀವು ಬಂದಿದ್ದೀರಿ. ಸರಿ, ಬೋರ್ಡ್ ಹೈಸ್ಕೂಲ್ಗೆ ನಾನು ಯಾಕೆ ಬರಬೇಕು? ಬೋರ್ಡ್ ಹೈಸ್ಕೂಲ್ನ ಬಗ್ಗೆ ಸ್ವಲ್ಪ ಹೇಳಿ. ಶಾಲೆ ಹೆಸರು GPUC ಬೋರ್ಡ್ ಹೈಸ್ಕೂಲ್. ಅಲ್ಲಿ ಕಳೆದ 2 ವರ್ಷದಿಂದ 100% ರಿಸಲ್ಟನ್ನು ಕೊಡ್ತಾ ಇದೆ. ಈ ವರ್ಷ ಸಹ ಕೊಡುತ್ತೆ. ಎಷ್ಟು ಮಂದಿ ಇದ್ದೀರಿ ನೀವು 10ನೇಯಲ್ಲಿ? 10ನೇಯಲ್ಲಿ 28 ಮಂದಿ ಇದ್ದೀರಿ. ಈ ಸಲ ಕೊಡ್ತದೆ ಅಂತ ಹೇಳಿದ್ರೆ ನೀವು ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನದಲ್ಲಿ ಇದ್ದೀರಿ. ಹೌದು ಸರ್. ಏನೆಲ್ಲ ಇದೆ ನಿಮ್ಮ ಶಾಲೆಯಲ್ಲಿ? ಅಟಲ್ ಥಿಂಕರಿಂಗ್ ಇದೆ, ಕಂಪ್ಯೂಟರ್ ಲ್ಯಾಬ್, AV ರೂಮು, ಮತ್ತು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಲೈಬ್ರರಿಯೂ ಸಹ ಇದೆ, ಮತ್ತು ಸ್ಪೋರ್ಟ್ಸಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ನೀವು ಎಲ್ಲಿ ನಿಂತು ವ್ಯಾಸಂಗ ಮಾಡ್ತೀರಾ? ಹಾಸ್ಟೆಲ್ನಲ್ಲಿಯಾ? ಹೌದು ಸರ್. ಎಲ್ಲಿ ಹಾಸ್ಟೆಲ್ ನಿಮ್ಮದು? MGM ಅಲ್ಲಿ. MGM ನಲ್ಲಿ ಹಾಸ್ಟೆಲ್? MGM ಅಪೋಸಿಟ್ ಅಲ್ಲಿ ಇದು ಸಮಾಜ ಕಲ್ಯಾಣ ಇಲಾಖೆ ಇದೆ, ಹಾಸ್ಟೆಲ್ ಇದೆ. ಸೊ ಅಲ್ಲಿಂದ ನೀವು ಡೈಲಿ ಬಸ್ನಲ್ಲಿ ಹೋಗ್ತೀರಿ? ಹೌದು ಸರ್. ಓಕೆ, ಟೀಚರ್ಸ್ನವರೆಲ್ಲ ಹೇಗಿದ್ದಾರೆ? ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಮತ್ತು ಏನಾದರೂ ಅರ್ಥ ಆಗದಿದ್ದರೆ ಹೋಗಿ ಕೇಳಿದ್ರೆ ಅವಾಗಲೇ ಹೇಳ್ಕೊಡ್ತಾರೆ. ಮತ್ತು ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೂ ಸಹ ಹೇಳ್ಕೊಡ್ತಾರೆ. ಸ್ಪೆಷಲ್ ಕ್ಲಾಸ್ ಏನು ಶುರು ಆಗಿದೆ? ಶುರು ಆಗಿದೆ ಸರ್. ಶುರು ಆಗಿದೆ. ಈವ್ನಿಂಗ್ ಕ್ಲಾಸಸ್, ಮಾರ್ನಿಂಗ್ ಕ್ಲಾಸಸ್? ಈವ್ನಿಂಗ್ ಕ್ಲಾಸಸ್. ಓಕೆ, ಆಲ್ ದಿ ಬೆಸ್ಟ್. ಬೋರ್ಡ್ ಶಾಲೆಯ ಬಗ್ಗೆ ತಾವು ತಮ್ಮ ಮಾಹಿತಿಯನ್ನು ಕೊಟ್ರಿ, ಪರಿಚಯವನ್ನು ಕೊಟ್ರಿ. ಕ್ರೈಸ್ಟ್ ಸ್ಕೂಲ್ ನೀವು ಕೂಡ ಪರಿಚಯವನ್ನು ಕೊಟ್ರಿ. ನಾನು ಯಾಕೆ ನಿಮ್ಮ ಶಾಲೆಗೆ ಬರಬೇಕು ಅಂತ ಹೇಳಿದ್ರಿ. ಯಾಕೆಂದರೆ ಅಷ್ಟೆಲ್ಲ ಅವಕಾಶಗಳು ಎಲ್ಲ ನಿಮ್ಮ ಒಳಿತಿಗೆ, ನಿಮ್ಮ ಶ್ರೇಯಸ್ಸಿಗೆ ಮತ್ತು ನಿಮ್ಮ ಅಭಿವೃದ್ಧಿಗೆ ಇರುವಂಥದ್ದು. ಸೊ ಗ್ರ್ಯಾಬ್ ದ ಆಪರ್ಚುನಿಟೀಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಪಬ್ಲಿಕ್ ಎಕ್ಸಾಮ್ ರೈಟ್ ಮಾಡಲಿಕ್ಕೆ ಹೋಗುವಂಥ, ಬರೀಲಿಕ್ಕೆ ಹೋಗುವಂಥ ನಿಮಗೆಲ್ಲರೂ ಕೂಡ ಶುಭ ಕೋರ್ತೇನೆ. ಈ ಬಾರಿಯೂ ಕೂಡ 100% ರಿಸಲ್ಟ್ ಬರ್ತದೆ ಅಂತೇಳಿ ಡಾಕ್ಟರ್ ಶಿವಪ್ರಕಾಶ್ ಅವರು ಭವಿಷ್ಯ ನುಡಿದಿದ್ದಾರೆ. ನಿಮ್ಮ ಭವಿಷ್ಯ ಸತ್ಯವಾಗಲಿ, ನಿಜವಾಗಲಿ. ಸೊ ನೇರ ಪ್ರಶ್ನೆ ಈಗ, ಕ್ರೈಸ್ಟ್ ಸ್ಕೂಲ್ ನಿಮಗೆ ಐಡೆಂಟಿಫೈ ದೀಸ್ ಲೀವ್ಸ್, ಇದು ಯಾವುದರ ಎಲೆಗಳು? ಕೊರಿಯಾಂಡರ್ ಲೀವ್ಸ್. ಕನ್ನಡದಲ್ಲಿ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಇದು ಯಾಕೆ ತರ್ತಾರೆ ಮನೆಯಲ್ಲಿ? ಪರಿಮಳಕ್ಕೆ ತರ್ತಾರ? ಅಂದ್ರೆ ಪಲ್ಯಗಳಿಗೆ. ಪಲ್ಯಗಳಿಗೆ ಪರಿಮಳಕ್ಕೆ. ನಾನು ಎಣಿಸಿದೆ ನೀವು ಇವತ್ತು ಹಾಕೊಂಡು ಬಂದಿದ್ದೀರಿ. ಓಕೆ, ಒಂದು ವಿಶೇಷ ಮೆರಗು, ಸೊಗಸು, ಸ್ವಾದಿಷ್ಟವನ್ನು ಇಮ್ಮಡಿಗೊಳಿಸಲಿಕ್ಕೆ ಕೊತ್ತಂಬರಿಯ ತೊಪ್ಪನ್ನು ಬಳಸ್ತಾರೆ, ಸೊಪ್ಪನ್ನು ಬಳಸ್ತಾರೆ. ನಿಮ್ಮ ಕಡೆ ಬೆಳೆಸ್ತಾರ ಕೊತ್ತಂಬರಿ? ಗೊತ್ತಿಲ್ಲ, ಕೊತ್ತಂಬರಿ ನಿಮ್ಮ ಕಡೆಯಲ್ಲಿ ಬೆಳೆಸೋದಿಲ್ಲ. ಓಕೆ, ರೈಟ್ ಆನ್ಸರ್. 50 ಪಾಯಿಂಟ್ಸ್. ಕೊರಿಯಾಂಡರ್ ಲೀವ್ಸ್. ಓಕೆ, 50 ಅಂಕಗೊಳಿಸಿ. ಏರಿವೆ ಪರಿಮಳಕ್ಕೆಗೋಸ್ಕರ ಕೊತ್ತಂಬರಿಗೋಸ್ಕರ 50 ಅಂಕಗಳು.
ಸೊ ಬೋರ್ಡ್ ಶಾಲೆ ನಿಮಗೆ ನೇರ ಪ್ರಶ್ನೆ. ಇದನ್ನು ನೋಡಿ, ಇದಾದರೂ ಬೆಳೆಸ್ತೀರ ನೋಡಿ, ಗಮನಿಸಿದ್ದೀರಾ? ಬಗ್ಗಿ ಇಣುಕಿ ನೋಡಿದ್ರೆ ತುಂಬ ಕಾಣುತ್ತಾ? ತುಳಸಿ. ತುಳಸಿಯನ್ನ ನೀವು ಪೂಜೆ ಮಾಡ್ತೀರಾ? ನೀವು ನೆಡ್ತೀರಾ ಮನೆ ಹತ್ತಿರ? ಹೌದು ಹೌದು, ತುಳಸಿ ಹತ್ತಿರ ಹೋಗಿದ್ದೀರಿ. ಈ ರೀತಿಯ ತುಳಸಿ ಉಂಟಾ ರಾಯಚೂರಿನಲ್ಲಿ? ನೋಡುವ ಹಾಗೆ ಕಾಣುತ್ತೆ. ತಪ್ಪು ಉತ್ತರ. ಕ್ರೈ ಸ್ಕೂಲ್. ಬಿಟರ್ ಗಾರ್ಡ್, ಕಂಚಲ. ಕಂಚಲ. ಕಂಚಲ ಇತ್ತನ ಎಂಚಲ ಉನೋಲಿ. ಬಿಟರ್ ಗಾರ್ಡ್ ಅದು ಬಳ್ಳಿ ಮರ, ಇದು ಗಿಡದಾಗಿಲ್ವಾ? ಬಿಟರ್ ಗಾರ್ಡ್ ಆಗುವುದು ಬಳ್ಳಿಯಲ್ಲಿ, ಇದು ಗಿಡ. ಇದು ಸಾಸಿವೆ ಗಿಡ, ಸಾಸಿವೆ ಎಲೆಗಳು, ಸಾಸಿವೆ ಮಸ್ಟರ್ಡ್ ಸೀಡ್ಸ್. ಸಾಸಿವೆ ಎಣ್ಣೆಯನ್ನು ಮಾಡ್ತಾರೆ. ದೋಸೆ ಎಲ್ಲ ಮಾಡಬೇಕಾದ್ರೆ ಸಾಸಿವೆ ಎಣ್ಣೆ ಬೇಕು. ಒಂದೊಂದು ಎಣ್ಣೆಗೆ ಒಂದೊಂದು ಕ್ವಾಲಿಟಿ ಇದೆ. ಸೊ ಉತ್ತರ ಇಬ್ಬರದು ತಪ್ಪು, ಯಾರಿಗೂ ಕೂಡ ಅಂಕಗಳು ಇಲ್ಲ. ಸೊ ನೇರ ಪ್ರಶ್ನೆ ಈಗ ಕ್ರೈ ಸ್ಕೂಲ್ ನಿಮಗೆ. ರೆಡಿ? ನೋಡಿ, ವಾಚ್ ಮಾಡಿದ್ರೆ ಉತ್ತರ ಬರೋಲ್ಲ, ಒಬ್ಸರ್ವ್ ಮಾಡಿದ್ರೆ ಉತ್ತರ ಬರುತ್ತೆ. ಪುದೀನ. ಪುದೀನ ರೈಟ್ ಆನ್ಸರ್. ಆದರೆ ನೀವು ಉತ್ತರದಲ್ಲಿ ಪ್ರಶ್ನೆ ಕೇಳೋದು ಬಿಡೋದಿಲ್ಲ, ನೀವು ನೆಗಡೋದು ಬಹಳ ಕಡಿಮೆ. ಯಾಕೆ ಸೀರಿಯಸ್ ಆಗ್ತೀರಿ ನೀವು? ನನಗೆ ಗೊತ್ತಿಲ್ಲ. ಓಕೆ, ಪುದೀನ ಸರಿಯಾದ ಉತ್ತರ. ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ ಪುದೀನಕ್ಕೆ? ಮಿಂಟ್ ಲೀವ್ಸ್. ಮಿಂಟ್. ಓಕೆ, ಇದನ್ನು ಎಲ್ಲದಕ್ಕೆ ಬಳಸ್ತಾರೆ. ಮಿಂಟ್ ಪುದೀನ ಚಟ್ನಿ ಆಗುತ್ತೆ. ಈಗೀಗ ಐಸ್ ಕ್ರೀಮ್ಗೆ ಕೂಡ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಿಂಟ್ ಐಸ್ ಕ್ರೀಮ್ ಅಂತ ಹೊಸ ಫ್ಲೇವರ್ ಬರ್ತಾ ಇದೆ. ಸೊ ಸರಿಯಾದ ಉತ್ತರ 50 ಅಂಕಗಳು. ಕೊತ್ತಂಬರಿ ತೊಪ್ಪು ಕೂಡ ನಿಮ್ಮ ಕಿಚನಿಗೆ ಬರ್ತದೆ, ಪುದೀನವೂ ಕೂಡ ಬರ್ತದೆ. ವೆರಿ ಗುಡ್, ಆನ್ಸರ್ ಕೂಡ ಬರ್ತದೆ. 50 ಅಂಕಗಳು ಕೂಡ ಸಿಗ್ತವೆ. ಸೊ ಈ ಎಪಿಸೋಡ್ನ ಕೊನೆಯ ಪ್ರಶ್ನೆ, ಬೋರ್ಡ್ ಶಾಲೆ ಉಡುಪಿ ನಿಮಗೆ ಈ ಎಲೆಗಳನ್ನು ಗಮನಿಸಿ. ಕರಿಬೇವು. ಕರಿಬೇವು. ಕಹಿಬೇವ ಕರಿಬೇವು? ಕರಿಬೇವು. ಕರಿಬೇವು ಯಾವುದಕ್ಕೆ ಬಳಸ್ತಾರೆ ಇದನ್ನ? ಕಣ್ಣು ಶಾರ್ಪ್ ಆಗ್ಲಿಕ್ಕೆ ಬಳಸ್ತಾರೆ. ಕಣ್ಣು ಶಾರ್ಪ್ ಆಗಿ ಬಳಸ್ತಾರೆ. ಕಣ್ಣಿಗೆ ಹಾಕ್ತಾರೆ ಇದನ್ನ? ಅಲ್ಲ ಸರ್, ತಿಂದ್ರೆ ಕಣ್ಣು ಶಾರ್ಪ್ ಆಗುತ್ತೆ ಅಂತ. ಇದೊಂದು ತಿಂದ್ರೆ ಎಲ್ಲಿಗೆ ಬಳಸ್ತಾರೆ? ಒಗ್ಗರಣೆಗೆ. ನೋಡಿ, ಹೆಣ್ಮಕ್ಳು ರಪ್ಪ ಹುಷಾರಿದ್ದಾರೆ. ಒಗ್ಗರಣೆ ಹಾಕಿದೆಯಮ್ಮ ಯಾವಾಗಲಾದ್ರು? ಇಲ್ಲ. ಅಮ್ಮನೇ ಹಾಕೋದಾ? ನೀವು ಯಾವ ಕಲಿಯೋದು? ಅಡುಗೆ ಯಾವ ಕಲಿಯೋದು? ರಜೆಯಲ್ಲಿ ಕಲಿ. ರಜೆಯಲ್ಲಿ ಇಷ್ಟವರೆಗೆ ಒಗ್ಗರಣೆಗೆ ಹೋಗ್ಲಿಲ್ಲ ನೀವು? ಇಲ್ಲ. ಈಗ ನೀರು ಬಿಸಿ ಮಾಡ್ಲಿಕ್ಕೆ ಮಾತ್ರ ಕಲಿತಿದ್ದೀರಿ? ಅನ್ನ ಮಾಡ್ಲಿಕ್ಕೆ ಬರುತ್ತೆ. ಅನ್ನ ಮಾಡ್ಲಿಕ್ಕೆ ಬರುತ್ತೆ, ಸಾರು ಮಾಡ್ಲಿಕ್ಕೆ ಬರುತ್ತೆ. ಅನ್ನ ಮಾಡ್ಲಿಕ್ಕೆ ಬರುತ್ತೆ, ಸಾರು ಮಾಡ್ಲಿಕ್ಕೆ ಬರುತ್ತಲ್ವಾ? ಹಾಗಾದ್ರೆ ಬದುಕಬಹುದು. ಸಾರಿಗೆ ಒಂದು ಒಗ್ಗರಣೆ ಕೂಡ ಆಯ್ತಾ? ಆ ಸಾರಿಗೆ ಪರಿಮಳ ಬರುತ್ತೆ. ಸೊ ಇಲ್ಲಿಗೆ ಚಾಣಕ್ಯ ಚಾಲೆಂಜ್ ಸೀಸನ್ ಈ ಸಂಚಿಕೆ ಮುಗಿದಿದೆ. ಚಾಣಕ್ಯ ಚಾಲೆಂಜ್ ಸೀಸನ್ 3ನ ಈ ಸಂಚಿಕೆ ಇಲ್ಲಿ ಮುಗಿದಿದೆ. ನಿಮ್ಮ ಅಂಕಗಳು ನಿಮ್ಗೆ ಗೊತ್ತಿರಬೇಕು. ಕ್ರೈ ಸ್ಕೂಲ್ ನೀವಿದ್ದೀರಿ 360, 360 ಸರಿಯಾಗಿದೆ. 360 ಅಂಕಗಳೊಂದಿಗೆ ನೀವು ಮುಂದೆ ಇದ್ದೀರಿ. ಬೋರ್ಡ್ ಶಾಲೆ 170. ಪುನಃ ಡೌಟ್ ಅದರಲ್ಲಿ. 170. ಸೊ 170ರಲ್ಲಿ ನೀವಿದ್ದೀರಿ. ಇದರಲ್ಲಿ ಯಾರು ಸೋಲು ಯಾರು ಗೆಲುವು ಎಂಬುದಾಗಿ ಏನಿಲ್ಲ. ನಿಮಗಿಂತ ಕಡಿಮೆ ಅಂಕಗಳು ಉಳಿದ ಶಾಲೆಗಳ ತಂಡಗಳು ಪಡೆದರೆ ನೀವು ಮುಂದಿನ ಹಂತಕ್ಕೆ ಹೋಗ್ತೀರಿ. ದ ಹೈಯೆಸ್ಟ್ ಸ್ಕೋರರ್ಸ್ ವಿಲ್ ಮೂವ್ ಟವರ್ಸ್ ಟು ನೆಕ್ಸ್ಟ್ ಲೆವೆಲ್. ಸೊ ಯು ಆರ್ ಇನ್ 360, ಯು ಆರ್ ಇನ್ 170. ಓಕೆ, ಅದಕ್ಕೆ ಅರ್ಧದಲ್ಲಿದ್ದೀರಿ. ಭಾಳ ಚೆನ್ನಾಗಿ ಆಡಿದ್ದೀರಿ. ತಮಗೆ ನಾನು ಶುಭ ಕೋರುತ್ತೇನೆ. ನಿಮ್ಮ ಭವಿಷ್ಯಕ್ಕೆ ಉತ್ತಮ ಹಾರೈಸ್ತೇನೆ ಮತ್ತು ನಿಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಸಲಾಂ ಹೇಳ್ತೇನೆ. ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಸಂಚಿಕೆ ಇಲ್ಲಿಗೆ ಮುಗಿಸ್ತಿದ್ದೇನೆ. ನಮಸ್ಕಾರ. ಯಾದಗಿರಿನ ರಕ್ಷಿತಾ ಮತ್ತು ರಾಯಚೂರಿನ ಶಿವಕುಮಾರ್ ಮುಂದಿನ ಡಾಕ್ಟರು, ಮುಂದಿನ IAS ಆಫೀಸರು. ತಮಗೆ ಶುಭವನ್ನು ಕೋರುತ್ತೇನೆ. ಇದು ನಿಮಗೆ ಸರ್ಟಿಫಿಕೇಟ್ಸ್ಗಳು, ಸ್ವೀಕಾರ ಮಾಡಿಕೊಳ್ಳಿ. ನ್ಯಾಚುರಿ ಅವರಿಂದ ಗಿಫ್ಟ್ ವಾಚರ್ ಇದೆ, ನಮ್ಮ ಕೋ ಸ್ಪಾನ್ಸರ್ ಆಗಿದ್ದಾರೆ, ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಳಿ. ನಮ್ಮ ಸಂಸ್ಥೆಯಿಂದ ದೈಜುಗಳು ಉಡುಪಿ ಸ್ಟುಡಿಯೋದಿಂದ ನಿಮ್ಮ ಸಂಸ್ಥೆಗೊಂದು ಸ್ಮರಣಿಕೆ ಸ್ವೀಕಾರ ಮಾಡಿಕೊಳ್ಳಿ. ಆಲ್ ದಿ ಬೆಸ್ಟ್. ಶರಜ್ ಫ್ರಮ್ ಕಾಸರಗೋಡ್. ಯೋಗೀಶ್ ಸೆಕೆಂಡ್ ಟೈಮ್ಗೆ ಬರ್ತಾ ಇದ್ದೀರಿ ಈ ಸ್ಟುಡಿಯೋಗೆ. ಭಾಳ ಚೆನ್ನಾಗಿ ಆಡಿದ್ದೀರಿ, ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಳಿ. 360 ನೀವು ಪಡೆದಿದ್ದೀರಿ. ನ್ಯಾಚುರಿಯಾ ನಮ್ಮ ಕೋ ಸ್ಪಾನ್ಸರ್ ಆಗಿದ್ದಾರೆ, ಅವರ ಗಿಫ್ಟ್ ವಾಚರ್ಸ್ಗಳಿವೆ. ಸೊ
ಫ್ರಮ್ ಅವರ್ ಸೈಡ್ ಫಾರ್ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್. ಎಸ್, ಎಲ್ಲ ಇದೆ, ಶೋಕೇಸ್ ಕೂಡ ಇದೆ ನಿಮ್ಮ ಶಾಲೆಯಲ್ಲಿ, ಇದು ನೀಡಿ.